ಕ್ರೆಡೆನ್ಸ್ IAS ಇಂದ ಸಿದ್ಧಿ ಮೈನ್ಸ್ ಇನಿಷಿಯೇಟಿವ್ ಏನಿದೆ, ಸೊ ನಾವು ಲಾಸ್ಟ್ ವೀಕ್ ಡಿಸ್ಕಸ್ ಮಾಡಿದ್ದೆ. ಸೊ ಹೇಗೆ ಅಪ್ರೋಚ್ ಇರಬೇಕು ನಿಮ್ಮ ಪೇಪರ್ ನಲ್ಲಿ, ಆನ್ಸರ್ ಪೇಪರ್ ನಲ್ಲಿ. ಸೊ ಈ ದಿನ ನಾನು ಎನ್ವಿರಾನ್ಮೆಂಟ್ ಮೇಲೆ ಒಂದು ಕ್ವಶನ್, ಅಂದ್ರೆ GS3 ಇಂದ ನಾನು ಒಂದು ಕ್ವಶನ್ ತಗೊಂಡಿದ್ದೀನಿ. ಅದು 2014 ಕ್ವಶನ್ ತಗೊಂಡಿದ್ದೀನಿ. ಸೊ ಎನ್ವಿರಾನ್ಮೆಂಟ್ ಕ್ವಶನ್ ನಾವಿವತ್ತು ಡಿಸ್ಕಸ್ ಮಾಡೋಣ. ಏನ್ ಕ್ವಶನ್ ಅಂದ್ರೆ, ಡಿಫೈನ್ ಗ್ಲೋಬಲ್ ವಾರ್ಮಿಂಗ್ ಅಂಡ್ ಎಕ್ಸ್ಪ್ಲೇನ್ ಇಟ್ ಇಫೆಕ್ಟ್. ಸೊ ಇದು 2014 ನಲ್ಲಿ ಕೊಟ್ಟಂತಹ ಕ್ವಶನ್. ಇದು ಮಾರ್ಕ್ಸ್ ಬಂದು 12.5 ಮಾರ್ಕ್ಸ್ ವೈಟೇಜ್ ಇದಕ್ಕೆ. ಸೊ ಡಿಫೈನ್ ಗ್ಲೋಬಲ್ ವಾರ್ಮಿಂಗ್ ಅಂಡ್ ಎಕ್ಸ್ಪ್ಲೇನ್ ಇಟ್ಸ್ ಇಫೆಕ್ಟ್ಸ್. ಜಾಗತಿಕ ತಾಪಮಾನವನ್ನು ವ್ಯಾಖ್ಯಾನಿಸಿ ಹಾಗೂ ಅಥವಾ ಮತ್ತು ಅದರ ಪರಿಣಾಮಗಳನ್ನು ವಿವರಿಸಿ. ಸೊ ಇದು ಕಂಪ್ಲೀಟ್ಲಿ ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶ್ಚನ್. ಸೊ ಹಾಗಾಗಿ ನಿಮ್ದು ಅಪ್ರೋಚ್ ವೇ ಕೂಡ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಸಿಂಪಲ್ ಆಗೇನೆ ಇರಬೇಕು. ಸೊ ಏನ್ ಬರಿಬೇಕು, ಹೇಗೆ ಅಪ್ರೋಚ್ ಮಾಡಬೇಕು? ಫಸ್ಟ್ ನಾವು ಇಂಟ್ರೊಡಕ್ಷನ್ ಬರಿತೀವಿ. ಇಂಟ್ರೊಡಕ್ಷನ್ ಅಲ್ಲಿ ನಾವೇನ್ ಬರಿಬೇಕು, ಡಿಫೈನ್ ಗ್ಲೋಬಲ್ ವಾರ್ಮಿಂಗ್ ಅಂತ ಅವರೇ ಕೇಳಿರೋದ್ರಿಂದ ನೀವು ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಏನು, ಜಾಗತಿಕ ತಾಪಮಾನ ಅಂದ್ರೆ ಏನು ಅನ್ನೋ ಅದರದ್ದು ಡೆಫಿನೇಷನ್ ಬರಿಬೇಕಾಗತ್ತೆ. ನೆಕ್ಸ್ಟ್ ಬಾಡಿ ಪಾರ್ಟ್ ಅಲ್ಲಿ ಸೊ ಏನ್ ಫಿಲ್ ಮಾಡ್ತೀವಿ. ಸೊ 12.5 ಮಾರ್ಕ್ಸ್ ಆಗಿರೋದ್ರಿಂದ ನೀವು ಮಿನಿಮಮ್ 3 ಪೇಜಸ್ ನ ಬರಿಬೇಕು. ಸೊ ಇಂಟ್ರೊಡಕ್ಷನ್ ಬರೀತೀರಾ, ಏನು ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಅಂತ. ನೆಕ್ಸ್ಟ್ ಬಾಡಿ ಪಾರ್ಟ್ ಅಲ್ಲಿ ಏನ್ ಬರಿತೀವಿ ನಾವು, ಗ್ರೀನ್ ಹೌಸ್ ಎಫೆಕ್ಟ್ ಅಂದ್ರೆ ಏನು. ಯಾಕಂದ್ರೆ ಗ್ರೀನ್ ಹೌಸ್ ಎಫೆಕ್ಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ರಿಲೇಟೆಡ್ ಟು ಗ್ಲೋಬಲ್ ವಾರ್ಮಿಂಗ್, ಆಯ್ತಾ. ಸೊ ಗ್ರೀನ್ ಹೌಸ್, ಹಸಿರು ಮನೆ. ಗ್ರೀನ್ ಹೌಸ್ ಎಫೆಕ್ಟ್ ಅಂದ್ರೆ ಏನು, ಗ್ರೀನ್ ಹೌಸ್ ಗ್ಯಾಸಸ್ ಅಂದ್ರೆ ಏನು, ಆಯ್ತಾ. ಯಾಕಂದ್ರೆ ಮೇನ್ಲಿ ನಾವೆಲ್ಲರೂ ಕೇಳಿರೋ ಹಾಗೆ ಗ್ರೀನ್ ಹೌಸ್ ಗ್ಯಾಸಸ್ ಆರ್ ದ ಮೇನ್ ಕಲ್ಪ್ರಿಟ್ಸ್ ದಟ್ ಕಾಸ್ ಗ್ಲೋಬಲ್ ವಾರ್ಮಿಂಗ್. ಸೊ ಗ್ರೀನ್ ಹೌಸ್ ಗ್ಯಾಸಸ್ ಇಂದಾನೆ ಇವತ್ತು ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾ ಇರೋದು. ಸೊ ಹಾಗಾಗಿ ಗ್ರೀನ್ ಹೌಸ್ ಗ್ಯಾಸಸ್ ಅಂದ್ರೆ ಏನು ಅಂತ ನಾವು ಬರಿತೀವಿ. ನೆಕ್ಸ್ಟ್ ಅವ್ರು ಕೇಳಿದ್ದಾರೆ ಎಕ್ಸ್ಪ್ಲೇನ್ ಇಟ್ಸ್ ಇಫೆಕ್ಟ್ಸ್. ಸೊ ಇಲ್ಲಿರುವಂತ ಮೇನ್ ಕೀವರ್ಡ್ಸ್ ಏನು, ಗ್ಲೋಬಲ್ ವಾರ್ಮಿಂಗು ಮತ್ತೆ ಅದರ ಇಫೆಕ್ಟ್. ಸೊ ಹಾಗಾಗಿ ನಾವು ಲಾಸ್ಟಿಗೆ ಏನ್ ಬರಿತೀವಿ, ಬಾಡಿ ಪಾರ್ಟ್ ಅಲ್ಲಿ ಅದರ ಎಫೆಕ್ಟ್ಸ್ ಏನೇನು ಅಂತ ಬರಿತೀವಿ. ಸೊ ಗ್ಲೋಬಲ್ ವಾರ್ಮಿಂಗ್ ಇಂದ ಯಾವ್ಯಾವ್ದ್ರ ಮೇಲೆ ಯಾವ್ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನಾವು ಬರಿತೀವಿ. ಲಾಸ್ಟಿಗೆ ಬಂದು ಕನ್ಕ್ಲೂಷನ್. ಸೊ ಇಲ್ಲಿ ಅವರು ಏನೇ ಟೈಲ್ ವರ್ಡ್ ಅನ್ನೋದು ಏನು ಕೊಟ್ಟಿಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ ಡಿಸ್ಕಸ್ ಮಾಡಿ, ಇವ್ಯಾಲ್ಯೂಯೇಟ್ ಮಾಡಿ, ಎಲಾಬೋರೇಟ್ ಮಾಡಿ, ಆ ಥರ ಎಲ್ಲ ಏನು ಅನಲೈಸ್ ಮಾಡಿ, ಆ ಥರ ಎಲ್ಲ ಏನು ಕೊಟ್ಟಿಲ್ದಲ್ಲೇ ಇರೋದ್ರಿಂದ ಕನ್ಕ್ಲೂಷನ್ ನಾವು ವೇ ಫಾರ್ವರ್ಡ್ ಅಂದ್ರೆ ನಾವು ಮುಂದೆ ಏನ್ ಮಾಡ್ಬೋದು ಗ್ಲೋಬಲ್ ವಾರ್ಮಿಂಗ್ ನ ತಡೆಯೋದಕ್ಕೆ ಅನ್ನೋ ರೀತಿನಲ್ಲಿ ನಾವು ನಮ್ಮ ಆನ್ಸರ್ ನ ಕನ್ಕ್ಲೂಡ್ ಮಾಡ್ತೇನೆ. ಸೊ ಅಪ್ರೋಚ್ ಏನಿರುತ್ತೆ, ಫಸ್ಟ್ ನಾವು ಡೆಫಿನಿಷನ್ ಬರಿತೀವಿ. ನೆಕ್ಸ್ಟ್ ಬಾಡಿ ಪಾರ್ಟ್ ಅಲ್ಲಿ ಗ್ರೀನ್ ಹೌಸ್ ಎಫೆಕ್ಟ್ ಅಂದ್ರೆ ಏನು ಅಂತ ಬರಿತೀವಿ. ಅದಕ್ಕೆ ಕಾರಣ ಆಗಿರುವಂತ ಗ್ರೀನ್ ಹೌಸ್ ಗ್ಯಾಸಸ್ ಬಗ್ಗೆ ನಾವು ಮೆನ್ಷನ್ ಮಾಡ್ತೀವಿ. ಲಾಸ್ಟ್ಗೆ ಅವ್ರು ಕೊಟ್ಟಿರುವಂತ ಇಫೆಕ್ಟ್ಸ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಏನು ಅನ್ನೋದನ್ನ ಬರಿತೀವಿ. ಆಮೇಲೆ ಕನ್ಕ್ಲೂಷನ್, ನಾವು ಹೇಗೆ ಅದನ್ನ ತಡೆಗಟ್ಟಬಹುದು ಗ್ಲೋಬಲ್ ವಾರ್ಮಿಂಗ್ ಅನ್ನೋದನ್ನ ನಾವು ಕನ್ಕ್ಲೂಡ್ ಮಾಡ್ತೀವಿ. ನೆಕ್ಸ್ಟ್ ಇವಾಗ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ಇವಾಗ ನಮ್ದು ಕ್ರೆಡೆನ್ಸ್ IAS ಇನಿಷಿಯೇಟಿವ್ಸ್ ಏನೇನಿದೆ. ಸೊ IAS ಫೌಂಡೇಶನ್ ಕೋರ್ಸ್ ಇದೆ. ಸೊ 1 year 9 months ಲಾಂಗ್ ಫೌಂಡೇಶನ್ ಕೋರ್ಸ್ ಇದೆ. ಪ್ಲಸ್ IAS ಮೈನ್ಸ್ ಮೆಂಟರ್ಶಿಪ್ ಇದೆ. IAS ಮೈನ್ಸ್ ಮೆಂಟರ್ಶಿಪ್ ಇನ್ ದ ಸೆನ್ಸ್ ನೀವು ಟೆಸ್ಟ್ ಸೀರೀಸ್ ತಗೊಂತೀರಲ್ಲ, ಸೊ ಪ್ರತಿಯೊಂದು ಟೆಸ್ಟ್ ನಿಮಗೆ 1-on-1 ಮೆಂಟರ್ಶಿಪ್ ಸಿಗುತ್ತೆ. ಪ್ಲಸ್ IAS ದಿಷ್ಟಮ್ ಅನ್ನೋದನ್ನ ಇದು ನಾವು ಮೇನ್ಲಿ ಕರೆಂಟ್ ಅಫೇರ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಮಾಡಿರುವಂತ ಒಂದು ಇನಿಷಿಯೇಟಿವ್. ಇದು ನಿಮಗೆ ಫೆಬ್ರವರಿಯಿಂದ, ಪ್ರತಿ ವರ್ಷ ಫೆಬ್ರವರಿಯಿಂದ ಏಪ್ರಿಲ್ ವರೆಗೂ ನಿಮಗೆ ಟೆಸ್ಟ್ ಸೀರೀಸ್ ನ ಕಂಡಕ್ಟ್ ಮಾಡ್ತೀವಿ ನಾವು ಫಾರ್ ಮಿನಿಮಲ್ ಫೀಸ್. ಓಕೆನಾ. ಸೊ ದಟ್ ಇಸ್ ದಿಷ್ಟಮ್. ನೆಕ್ಸ್ಟ್ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್, ಇದು ಯಾವಾಗಲೂ ನಡೀತಾ ಇರುತ್ತೆ. ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಇದು ಇನ್ ಟೋಟಲ್ 25 ಟೆಸ್ಟ್ ಇರುತ್ತೆ. ಇದು ಇಯರ್ ಲಾಂಗ್ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್. ದಿಷ್ಟಮ್ ಮಾತ್ರ ರಿಲೇಟೆಡ್ ಟು ಕರೆಂಟ್ ಅಫೇರ್ಸ್, ಪ್ರತಿ ವರ್ಷ ಫೆಬ್ರವರಿ ಟು ಏಪ್ರಿಲ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ KS ಬಂದ್ರೆ KS ಫೌಂಡೇಶನ್ ಕೋರ್ಸ್. ಸೊ ನಮ್ದು KS ಫೌಂಡೇಶನ್ ಕೋರ್ಸ್ ಬಂದು, ಸೊ ನಾವು ಪ್ರತಿ ತಿಂಗಳು ಹೊಸ ಸಬ್ಜೆಕ್ಟಿಗೆ ಒಂದೊಂದು ಬ್ಯಾಚ್ನ ನಾವು ಲಾಂಚ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಇಟ್ ಇಸ್ ಒನ್ ಸ್ಟಾಪ್ ಸೆಂಟರ್ ಫಾರ್ ಆಲ್. ಸೊ ನೀವು ನಮ್ಮ ನೋಟ್ಸ್ನ ತಗೊಂಡು ನಮ್ಮ ನೋಟ್ಸ್ನ ಕ್ಲಾಸ್ನ ಕೋಚಿಂಗ್ನ ಅಟೆಂಡ್ ಮಾಡಿ ನೀವು ನಮ್ಮ ನೋಟ್ಸ್ ಓದಿದ್ರೆ ಸಾಕು, ನಿಮ್ದು ಹೋಲಿಸ್ಟಿಕ್ ಅಂದ್ರೆ ನೀಟಾಗಿ ಎಲ್ಲಾ ತರದಲ್ಲೂ ನಿಮ್ದು KS ಪ್ರಿಪ್ರೇಷನ್ಗೆ ನೀವು ರೆಡಿ ಆಗ್ತೀರಾ. ನೆಕ್ಸ್ಟ್ KS ಮೈನ್ಸ್ ಎಕ್ಸ್ಕ್ಲೂಸಿವ್ ಬ್ಯಾಚ್. ಇದು ಇವಾಗ ಕೆಲವರು ಪ್ರಿಲಿಮ್ಸ್ ಕೋಚಿಂಗ್ ತಗೊಂಡಿರ್ತಾರೆ. ಸೊ ಅವರಿಗೆ ಬರೀ ಮೇನ್ಸ್ ಕೋಚಿಂಗ್ ಬೇಕಾಗಿರುತ್ತೆ, KS ಮೈನ್ಸ್ ಕೋಚಿಂಗ್. ಸೊ ಆ ಥರ ನಾವು ಒಂದು ಹೊಸ ಬ್ಯಾಚ್ನ ಲಾಂಚ್ ಮಾಡ್ತಿದ್ದೀವಿ November 1st ಇಂದ. ದಟ್ ಇಸ್ ಅಬೌಟ್ KS ಮೈನ್ಸ್ ಎಕ್ಸ್ಕ್ಲೂಸಿವ್ ಬ್ಯಾಚ್. KS ಮೈನ್ಸ್ ಎಕ್ಸ್ಕ್ಲೂಸಿವ್ ಅಂದರೆ GS ಪೇಪರ್ 1, 2, 3, 4 ಅಲ್ಲಿ ಏನಿದೆ ಪ್ಲಸ್ essay. ಸೊ ಈ 5 ಪೇಪರ್ಸ್ ಹೇಗೆ ಟ್ಯಾಕಲ್ ಮಾಡೋದು, ಸೊ ಅದ್ರದ್ದು ಕಂಪ್ಲೀಟ್ ಸಿಲೆಬಸ್ ನೋಟ್ಸು ಪ್ರತಿಯೊಂದು ಕವರ್ ಆಗುತ್ತೆ. ನೆಕ್ಸ್ಟ್ KS ಮೈನ್ಸ್ ಮೆಂಟರ್ಶಿಪ್. ಸೊ ನೀವೇನು ಟೆಸ್ಟ್ ಸೀರೀಸ್ ಬರೀತೀರಾ ಅಥವಾ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ 1-on-1 ಮೆಂಟರ್ಶಿಪ್ ಕೂಡ ನಿಮಗೆ ಸಿಗುತ್ತೆ. KS ಯಶಸ್ ಕೋರ್ ಬ್ಯಾಚ್. ಇದು ಇಟ್ ಇಸ್ ಒನ್ ಆಫ್ ದ ಹೈಲೈಟೆಡ್ ಇನಿಷಿಯೇಟಿವ್ಸ್ ಆಫ್ ಕ್ರೆಡೆನ್ಸ್ IAS ಯಶಸ್ ಕೋರ್ ಬ್ಯಾಚ್. ಇದು ನಾವು 100% ಗ್ಯಾರಂಟಿ ರಿಸಲ್ಟ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಒಟ್ಟು 82 ಟೆಸ್ಟ್ಸ್ ಇರುತ್ತೆ. ಇದು ಒಂದು ಟೆಸ್ಟ್ ಸೀರೀಸ್ ಯಶಸ್ ಕೋರ್ ಬ್ಯಾಚ್ ಅಂದ್ರೆ ಟೋಟಲ್ 82 ಟೆಸ್ಟ್ಸ್ ಇರುತ್ತೆ. ಇದುವರೆಗೂ ತಗೊಂಡಿರೋರು ಯಾವುದಾದ್ರೂ ಒಂದು ಪೋಸ್ಟ್ಗೆ ಖಂಡಿತವಾಗ್ಲೂ ಇದರಿಂದ ಸೆಲೆಕ್ಟ್ ಆಗಿದ್ದಾರೆ ಈ ಟೆಸ್ಟ್. ಸೊ ಇಟ್ ಇಸ್ 100% ಗ್ಯಾರಂಟಿಡ್ ಟೆಸ್ಟ್ ಸೀರೀಸ್ ಅಂತ ಹೇಳ್ಬೋದು. ಓಕೆ, ಸೊ ಇಟ್ ಇಸ್ ಯಶಸ್ ಕೋರ್ ಬ್ಯಾಚ್. ಇನ್ ಟೋಟಲ್ 82 ಟೆಸ್ಟ್ಸ್ ಇರುತ್ತೆ ನಿಮಗೆ. ನೆಕ್ಸ್ಟ್ ಪ್ರಿಲಿಮ್ಸ್ ಕ್ಲಾಸಸ್ ಅಂಡ್ ಟೆಸ್ಟ್ ಸೀರೀಸ್. ಇದು ಇನ್ನು ಬೇರೆ ಟೆಸ್ಟ್ ಸೀರೀಸು ಇರುತ್ತೆ. ಇದು 82 ಇರಲ್ಲ, ಬೇರೆ ಟೆಸ್ಟ್ ಸೀರೀಸ್ ಅಲ್ಲಿ ನಿಮಗೆ 25 to 30 ಟೆಸ್ಟ್ಸ್ ಅಂತ ಇರುತ್ತೆ. ಪ್ಲಸ್ ಪ್ರಿಲಿಮ್ಸ್ ಟೆಸ್ಟ್ಸ್ ಎಲ್ಲ ನಿಮಗೆ ಇನ್ಕ್ಲೂಡ್ ಆಗುತ್ತೆ. ಸೊ ಇದಿಷ್ಟು ನಮ್ಮ ಕ್ರೆಡೆನ್ಸ್ IAS ಇನಿಷಿಯೇಟಿವ್ಸ್.
ಗ್ಲೋಬಲ್ ವಾರ್ಮಿಂಗ್ ಇಂಟ್ರೊಡಕ್ಷನ್. ಇವಾಗ ಗ್ಲೋಬಲ್ ವಾರ್ಮಿಂಗ್ ಅಂದರೆ ಏನು? ಸೊ ಯಾವತ್ತೂ ನಾವು ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಒಂದು ಡೆಫಿನಿಷನ್ ಅಂತ ಯಾವತ್ತೂ ಬರೀಬಾರ್ದು. ಆ ಒಂದು ಡೆಫಿನಿಷನ್ ಅಂತ ನಾನು ಬರೀತೀನಿ ಇಂಟ್ರೊಡಕ್ಷನ್ ಅಂದರೆ ಅದು ಪ್ರಾಪರ್ ಆಗಿರೋಂಥ ಡೆಫಿನಿಷನ್ನೇ ನೀವು ಬರೀಬೇಕು. ಅದರಲ್ಲಿ ಕೆಲವು ಕೀವರ್ಡ್ಸ್ ಬೇಕಾಗುತ್ತೆ. ಸೊ ನಾವು ಆ ಕೀವರ್ಡ್ಸ್ನ ಯಾವತ್ತೂ ಮೆನ್ಷನ್ ಮಾಡಲೇಬೇಕು. ಗ್ಲೋಬಲ್ ವಾರ್ಮಿಂಗ್ ಇಸ್ ಅನ್ ಆವರೇಜ್ ಇನ್ಕ್ರೀಸ್ ಇನ್ ದಿ ಟೆಂಪರೇಚರ್ ಆಫ್ ದಿ atmosphere. Okay, so average increase in the temperature of the atmosphere near the earth's surface as a result of increased emissions of greenhouse gases, especially ಯಾವ್ದ್ರಿಂದ? ನಮಗಳಿಂದ, ಫ್ರಮ್ ಹ್ಯೂಮನ್ ಆಕ್ಟಿವಿಟೀಸ್. ಆಯಿತಾ, ಹ್ಯೂಮನ್ ಆಕ್ಟಿವಿಟೀಸ್ ಅಥವಾ ಹ್ಯೂಮನ್ ಬದಲು ಯು ಕ್ಯಾನ್ ಆಲ್ಸೋ ರೈಟ್ ಆಂಥ್ರೋಪೊಜೆನಿಕ್ ಆಕ್ಟಿವಿಟೀಸ್. So global warming andre eno? It is an average increase in the temperature of the atmosphere near the earth's surface as a result of increased emissions of greenhouse gases from human activities ಅಥವಾ anthropogenic activities. ಓಕೆ, ಸೊ ಗ್ಲೋಬಲ್ ವಾರ್ಮಿಂಗ್ ಅದ್ರ ಮೇನ್ ಇದಕ್ಕೆ ಏನಂತಾರೆ? ಗ್ರೀನ್ ಹೌಸ್ ಗ್ಯಾಸಸ್ ಅಂತಾರೆ. ಗ್ರೀನ್ ಹೌಸ್ ಎಫೆಕ್ಟಿಂದ ಗ್ಲೋಬಲ್ ವಾರ್ಮಿಂಗ್ ಅಂತಾರೆ. ಸೊ ಈ ಗ್ರೀನ್ ಹೌಸ್ ಎಫೆಕ್ಟ್ ಅಂದರೆ ಏನು? ನಾವು ಎಲ್ಲ ಕಡೆ ನೋಡಿರ್ತೀವಿ. ಇವಾಗ ನರ್ಸರಿಗಳಲ್ಲೆಲ್ಲ ಗ್ರೀನ್ ಕಲರ್ ಮೆಶ್ ಹಾಕ್ಬಿಟ್ಟು, ಮೆಶ್ ಅಥವಾ ನೆಟ್ ಟೈಪ್ ಹಾಕ್ಬಿಟ್ಟು ಗಿಡಗಳನ್ನ ಬೆಳೆಸ್ತಾ ಇರ್ತಾರೆ. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ಗ್ರೀನ್ ಹೌಸ್ ಕಲ್ಟಿವೇಷನ್ ಅಥವಾ ಪಾಲಿ ಹೌಸ್ ಕಲ್ಟಿವೇಷನ್ ಅಂತ. ಓಕೆ, ಸೊ ಗ್ರೀನ್ ಹೌಸ್ ಆರ್ ಗ್ಲಾಸ್ ಹೌಸ್ is a building made of glass chambers in which plants are grown in cold countries or in cold climate areas. Okay, so starting ಅಲ್ಲಿ ಗ್ರೀನ್ ಹೌಸ್ ಕಲ್ಟಿವೇಷನ್ನ ಕೋಲ್ಡ್ ಕಂಟ್ರೀಸ್ನಲ್ಲಿ ಯೂಸ್ ಮಾಡ್ತಾ ಇದ್ರು. ಒಳಗೆ ಬರೋವಂಥ ಒಂದು ಸೋಲಾರ್ ಎನರ್ಜಿ ಆಗಿರ್ಬೋದು, ಟೆಂಪ್ರೇಚರ್ ಆಗಿರ್ಬೋದು, ಸೊ ಆ ಮನೆ ಒಳಗಡೆ ಹಿಡಿದಿಡೋರು. ಆಯಿತಾ, ಸೊ ಆ ಎನರ್ಜಿಯಿಂದ ಟೆಂಪ್ರೇಚರ್ನ ಯೂಸ್ ಮಾಡಿಕೊಂಡು ಪ್ಲಾಂಟ್ಸ್ನ ಬೆಳೀತಿದ್ರು. ಇದು ಫಸ್ಟು ಇಂಟ್ರೊಡ್ಯೂಸ್ ಮಾಡಿದ್ದು ಕೋಲ್ಡ್ ಕಂಟ್ರೀಸಲ್ಲಿ. ಬಟ್ ಇವಾಗ ನಾವು ಎಲ್ಲ ಕಡೆನೂ ಗ್ರೀನ್ ಹೌಸ್ ಕಲ್ಟಿವೇಷನ್ನ ಮಾಡ್ತೀವಿ, ಎಸ್ಪೆಷಲಿ ಇನ್ ನರ್ಸರೀಸ್. ಓಕೆ, ಸೊ ಈ ಗ್ರೀನ್ ಹೌಸ್ ಈ ಕಾನ್ಸೆಪ್ಟ್ ಮೇಲೇ ನಾವು ಈ ಗ್ಲೋಬಲ್ ವಾರ್ಮಿಂಗ್ನ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳಿದ್ದೀವಿ. ಓಕೆನಾ? ಸೊ ದ ಗ್ರೀನ್ ಹೌಸ್ ಎಫೆಕ್ಟ್ ಇಸ್ ಅ process similar to the greenhouse cultivation caused by anthropogenic greenhouse gas emissions in the atmosphere. So ಸೇಮ್ ಲಾಜಿಕ್ ಗ್ರೀನ್ ಹೌಸ್ ಕಲ್ಟಿವೇಷನಲ್ಲಿ ಅಥವಾ ಪಾಲಿ ಹೌಸ್ ಕಲ್ಟಿವೇಷನಲ್ಲಿ ಏನು ಲಾಜಿಕ್ ಯೂಸ್ ಮಾಡ್ತೀವಿ, ಸೇಮ್ ಲಾಜಿಕ್ ನಮ್ಮ ಗ್ಲೋಬಲ್ ವಾರ್ಮಿಂಗ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೂ ನಾವು ಯೂಸ್ ಮಾಡ್ತೀವಿ. ಇದು ಇಂಟ್ರೊಡಕ್ಷನ್ ಆಯಿತು. ನೆಕ್ಸ್ಟ್ ಗ್ರೀನ್ ಹೌಸ್ ಮೆಕ್ಯಾನಿಸಮ್ ಅಂದರೆ ಹೇಗೆ ವರ್ಕ್ ಆಗುತ್ತೆ. ಗ್ರೀನ್ ಹೌಸ್ ಮೆಕ್ಯಾನಿಸಮ್ ಅಂದರೆ ಏನು? ಇವಾಗ ಸೊ ಫಾರ್ ಎಕ್ಸಾಂಪಲ್ ನಾವು ಇವಾಗ ನೋಡ್ತೀವಿ, ಈಗ ಸನ್. ಸೊ ಸೋಲಾರ್ ಎನರ್ಜಿ ಏನಾಗ್ತದೆ, ನಮ್ಮ ಸುತ್ತಮುತ್ತ ಏನಿದೆ ಅಟ್ಮಾಸ್ಫಿಯರ್ ಇದೆ, ಅಟ್ಮಾಸ್ಫಿಯರು ಅರ್ತ್ ಇದೆ. ಆಯಿತಾ, ಸೊ ಸೋಲಾರ್ ಎನರ್ಜಿ ಕರೆಕ್ಟಾಗಿ ಅರ್ಥನ ರೀಚ್ ಆಗುತ್ತೆ. ಆಯಿತಾ, ಸೋಲಾರ್ ರೇಡಿಯೇಷನ್ ಪವರ್ಸ್ ದ ಕ್ಲೈಮೇಟ್ ಸಿಸ್ಟಮ್. ಸೊ ನಮಗೆ ಏನು ಮೇನ್ ಎನರ್ಜಿ ಕೊಡುವಂಥ ಸೋರ್ಸ್ ಯಾವುದು? ಸನ್. ಆಯಿತಾ, ಆದರೆ ಸೋಲಾರ್ ಎನರ್ಜಿ ಎಂಟ್ರ್ ಆಗ್ತಿದ್ದಂಗೆ ಅಟ್ಮಾಸ್ಫಿಯರು ಎಲ್ಲ ಸೋಲಾರ್ ಎನರ್ಜಿನೂ ಅರ್ಥ ಅಬ್ಸಾರ್ಬ್ ಮಾಡ್ಕೊಳ್ಳೋದು. ಸೊ ಕೆಲವು ಸೋಲಾರ್ ಎನರ್ಜಿನ ವಾಪಸ್ಸು ಸ್ಪೇಸಿಂದ ಕಳಿಸ್ತೀವಿ ನಾವು ಸನ್ ಕಡೆಗೆ. ಆಯಿತಾ, ಸಮ್ ಸೋಲಾರ್ ರೇಡಿಯೇಷನ್ ಇಸ್ ರಿಫ್ಲೆಕ್ಟೆಡ್ ಬೈ ದ ಅರ್ತ್ ಆ್ಯಂಡ್ ದಿ ಅಟ್ಮಾಸ್ಫಿಯರ್. ಅರ್ಥಲ್ಲಿ ಸೊ ವಾಟರಿಂದ ಆಗಿರ್ಬೋದು, ಐಸ್ ಕ್ಯಾಪ್ಸಿಂದ ಆಗಿರ್ಬೋದು, ಬಿಲ್ಡಿಂಗ್ಸಿಂದ ಆಗಿರ್ಬೋದು, ಅಥವಾ ಅಟ್ಮಾಸ್ಫಿಯರಿಂದ ಆಗಿರ್ಬೋದು. ಸೊ ಅರೌಂಡ್ 30% ಆಫ್ ದ ಸೋಲಾರ್ ಎನರ್ಜಿ ವಿಲ್ ಬಿ ಎಮಿಟೆಡ್ ಬ್ಯಾಕ್ ಇನ್ ಟು ದಿ ಸ್ಪೇಸ್. ಆಯಿತಾ, ಸೊ ಉಳಿದಿರೋ ಅಂಥದ್ದು 70% ಏನಿರುತ್ತೆ, some of the infrared radiation passes through the atmosphere, but most is absorbed and re-emitted in all directions by the greenhouse gases, molecules and clouds. So the effect of this is to warm the earth's surface and the lower atmosphere. Okay, so ಕೆಲವು ರೇಡಿಯೇಷನ್ನ ನಾವು ಎಮಿಟ್ ಮಾಡಿದ್ವಿ, ಇನ್ನು ಕೆಲವು ಏನಾಯಿತು, ಹಾಫ್ ಆಫ್ ದ ಸೋಲಾರ್ ರೇಡಿಯೇಷನ್ ಇಸ್ ಅಬ್ಸಾರ್ಬ್ಡ್ ಬೈ ದ ಅರ್ತ್ ಸರ್ಫೇಸ್ ಆ್ಯಂಡ್ ವಾರ್ಮ್ಸ್ ಇಟ್. ಸೊ ಇದನ್ನು ನಾವೆಲ್ಲಿ ಯೂಸ್ ಮಾಡ್ತೀವಿ? ಸೋಲಾರ್ ಎನರ್ಜಿನ ಇವಾಗ ಫೋಟೋಸಿಂಥಸಿಸ್ ಅಂತ ನಿಮಗೆ ಗೊತ್ತು. ಆಯಿತಾ, ಫೋಟೋಸಿಂಥಸಿಸ್ ವಾಟ್? ಇಟ್ ಇಸ್ ದ ಪ್ರೋಸೆಸ್ ಬೈ ವಿಚ್ ಗ್ರೀನ್ ಪ್ಲಾಂಟ್ಸ್ ಮ್ಯಾನುಫ್ಯಾಕ್ಚರ್ ದಿ ಫುಡ್. ಆಯಿತಾ, ಸೊ ಗ್ರೀನ್ ಪ್ಲಾಂಟ್ಸು ಕ್ಲೋರೋಫಿಲ್ಲು ಸನ್ಲೈಟ್ನ ಯೂಸ್ ಮಾಡಿಕೊಂಡು ಏನು ಫುಡ್ನ ಪ್ರಿಪೇರ್ ಮಾಡ್ತವೆ ಆ ಪ್ರೋಸೆಸ್ಸಿಗೆ ಫೋಟೋಸಿಂಥಸಿಸ್ ಅಂತ ಹೇಳ್ತೀವಿ. ಆಯಿತಾ, ಪ್ಲಸ್ ನಮ್ಮ ಏನೇನು ಡೇ ಟು ಡೇ ಡೈಲಿ ಆ್ಯಕ್ಟಿವಿಟೀಸ್ ಇರುತ್ತೆ ಅದಕ್ಕೆಲ್ಲ ನಾವು ಸನ್ಲೈಟ್ನ ಬಳಸ್ಕೊತೀವಿ ಅಲ್ವಾ. ಸೊ ಇದೆಲ್ಲ ಆ್ಯಕ್ಟಿವಿಟೀಸಿಗೂ ಬೇಕಾಗಿರುವಂಥ ಸನ್ಲೈಟು, ಕೆಲವು ಸನ್ಲೈಟ್ನ ನಾವು ಅಬ್ಸರ್ವ್ ಮಾಡ್ಕೊಂಡು, ಉಳಿದಿರೋವಂಥ ಸನ್ಲೈಟ್ ಏನಿರುತ್ತೆ ಅದು ಅಟ್ಮಾಸ್ಫಿಯರಿಂದ ಆಚೆ ಹೋಗ್ತಾ ಇರುತ್ತೆ. ಓಕೆ, ಬಟ್ ನಮ್ಮ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸು ಜಾಸ್ತಿ ಆಗಿರೋದ್ರಿಂದ ಅಟ್ಮಾಸ್ಫಿಯರಲ್ಲಿ ಆಚೆ ಹೋಗೋ ಅಂಥ ಸೋಲಾರ್ ರೇಡಿಯೇಷನ್ನ ಈ ಗ್ರೀನ್ ಹೌಸ್ ಗ್ಯಾಸಸ್ ಏನು ಮಾಡ್ತವೆ, ಹಿಡಿದಿಟ್ಕೊಳ್ತವೆ. ಓಕೆ, ಸೊ ಬರೋವಂಥ ಸೋಲಾರ್ ರೇಡಿಯೇಷನ್ಸಲ್ಲಿ
ಸ್ವಲ್ಪ ಮಟ್ಟಿಗೆ ವಾಪಸ್ಸು ಸ್ಪೇಸಿಗೆ ನಾವು ರಿಫ್ಲೆಕ್ಟ್ ಮಾಡ್ತೀವಿ. ಅಟ್ಮಾಸ್ಫಿಯರು ಎಲ್ಲ ಅರ್ಥಲ್ಲಿರುವಂಥ ಕೆಲವು ಸಬ್ಸ್ಟೆನ್ಸಸ್ ಎಲ್ಲ ರಿಫ್ಲೆಕ್ಟ್ ಮಾಡ್ತವೆ. ಇನ್ನು ಕೆಲವು ಪರ್ಸೆಂಟೇಜ್ನ ನಾವು ಯುಟಿಲೈಸ್ ಮಾಡ್ಕೊತೀವಿ. ಪ್ಲಾಂಟ್ಸು, ಆನಿಮಲ್ಸು, ಹ್ಯೂಮನ್ ಬೀಯಿಂಗ್ಸು ನಾವು ನಮ್ಮ ಕೆಲಸಗಳಿಗೆ ಯುಟಿಲೈಸ್ ಮಾಡ್ಕೊತೀವಿ ಸೋಲಾರ್ ಎನರ್ಜಿನ. ಇನ್ನು ಉಳಿದಿರೋಂಥ ಸೋಲಾರ್ ಎನರ್ಜಿ ಏನು ಅಟ್ಮಾಸ್ಫಿಯರಿಂದ ಎಸ್ಕೇಪ್ ಆಗ್ತಾ ಇರುತ್ತೆ, ಆಯಿತಾ, ಅದನ್ನು ಯಾವಗಳು ಹಿಡಿದಿಡ್ತವೆ? ಗ್ರೀನ್ ಹೌಸ್ ಗ್ಯಾಸಸ್, ಅಟ್ಮಾಸ್ಫಿಯರಲ್ಲಿರುವಂಥ ಗ್ರೀನ್ ಹೌಸ್ ಗ್ಯಾಸಸ್ ಅಬ್ಸಾರ್ಬ್ ಮಾಡ್ಕೊಂಡು ಹಿಡಿದಿಟ್ಕೊಳ್ತವೆ. ಸೊ ಅವಾಗ ಏನಾಗುತ್ತೆ, ನಮ್ಮ ನಿಯರ್ ಅರ್ತ್ ಟೆಂಪರೇಚರು ಜಾಸ್ತಿ ಆಗ್ತಾ ಹೋಗುತ್ತೆ. ಗ್ರೀನ್ ಹೌಸ್ ಗ್ಯಾಸಸ್ ಜಾಸ್ತಿ ಆದಷ್ಟು ಅಟ್ಮಾಸ್ಫಿಯರಲ್ಲಿ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಗೋದ್ರಿಂದ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಾವು ಇನ್ನೊಂದು ಏನು ನೋಡಬೇಕು ಅಂದರೆ, ಬರುವಂಥ ಸೋಲಾರ್ ರೇಡಿಯೇಷನ್ ಏನಿರುತ್ತೆ ಅವುಗಳು ಶಾರ್ಟ್ ವೇವ್ ಲೆಂತ್ ಆಗಿರ್ತವೆ. ಶಾರ್ಟ್ ವೇವ್ ಲೆಂತ್ ಸೋಲಾರ್ ರೇಡಿಯೇಷನ್ ಬರುತ್ತೆ ಅರ್ತಿಗೆ, ಆಯಿತಾ. ಬಟ್ ವಾಪಸ್ ಎಮಿಟ್ ಆಗುವಂಥ ರೇಡಿಯೇಷನ್ಸ್ ಬಂದು ಲಾಂಗ್ ವೇವ್ ಲೆಂತ್ ಇನ್ಫ್ರಾರೆಡ್ ರೇಡಿಯೇಷನ್ಸ್. ಲಾಂಗ್ ವೇವ್ ಲೆಂತ್ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಇದನ್ನ ಒಂದ್ಸರಿ ಪ್ರಿಲಿಮ್ಸ್ ಅಲ್ಲೂ ಕೇಳಿದ್ದಾರೆ. ಸೊ ಬರುವಂತ ಸೋಲಾರ್ ರೇಡಿಯೇಷನ್ ಶಾರ್ಟ್ ವೇವ್ ಲೆಂತ್ ಸೋಲಾರ್ ರೇಡಿಯೇಷನ್, ಬಟ್ ವಾಪಸ್ಸು ಅಟ್ಮಾಸ್ಫಿಯರ್ ಇಂದ ಎಮಿಟ್ ಆಗುವಂತ ಸೋಲಾರ್ ರೇಡಿಯೇಷನ್ಸ್ ಏನಿರುತ್ತೆ ದೇ ಆರ್ ಲಾಂಗ್ ವೇವ್ ಲೆಂತ್ ಇನ್ಫ್ರಾರೆಡ್ ಸೋಲಾರ್ ರೇಡಿಯೇಷನ್. ಸೊ ಹಾಗಾಗಿ ಗ್ಲೋಬಲ್ ವಾರ್ಮಿಂಗ್ ಕಾಸ್ ಮಾಡುವಂತ ಮೇನ್ ರೇಡಿಯೇಷನ್ಸ್ ಯಾವುದು ಅಂದ್ರೆ ಅದು ಅಲ್ಟ್ರಾ ವೈಲೆಟ್, ಎಕ್ಸ್ರೇ, ಗಾಮಾ ರೇ ಅಲ್ಲ, ದೇ ಆರ್ ಇನ್ಫ್ರಾರೆಡ್ ಸೋಲಾರ್ ರೇಡಿಯೇಷನ್ಸ್. ಇದನ್ನ ಒಂದ್ಸರಿ ಪ್ರಿಲಿಮ್ಸ್ ಅಲ್ಲೂ ಕೂಡ ಕೇಳಿದ್ದಾರೆ, ಯಾವ ರೇಸ್ ಇಂದ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗುತ್ತೆ ಅಂತ. ಇಟ್ ಇಸ್ ನಥಿಂಗ್ ಬಟ್ ಇನ್ಫ್ರಾರೆಡ್ ರೇಡಿಯೇಷನ್. ಸೊ ಅದು ಪಿಕ್ಚರ್. ಸೊ ನಿಮ್ಗೆ ಆದರೆ ಇವಾಗ ನಿಮಗೆ 12.5 ಮಾರ್ಕ್ಸ್ ಅಥವಾ 15 ಮಾರ್ಕ್ಸ್ 3 pages ಬರೀಬೇಕು. ಸೊ ನೀವು ಅವಾಗ ಒಂದು ರಫ್ ಸ್ಕೆಚ್ ಹಾಕಬೇಕಾಗತ್ತೆ ಈ ಥರದ್ದು. ಓಕೆ, ಸೊ ಬರೀ ನಾನು ವರ್ಡಿಂಗ್ಸ್ ಎಲ್ಲ ಆನ್ಸರ್ ಬರಿತೀನಿ ಅಂದರೆ ಆಗಲ್ಲ. ಇವಾಗ ನಿಮಗೆ 10 ಮಾರ್ಕ್ಸಿಗೆಲ್ಲ ಕೇಳಿದ್ರೆ 2 pages ಕೊಟ್ಟಿರ್ತಾರೆ. ಸೊ ಆವಾಗ ನಿಮಗೆ ನೀವು ಫಿಗರು ಅಥವಾ ಫ್ಲೋ ಚಾರ್ಟು, ಡಯಾಗ್ರಾಮ್ ಬರೆಯೋದಕ್ಕೆ ನಿಮಗೆ ಜಾಗನೂ ಇರಲ್ಲ. ಸೊ ಅವ್ರು ಎಕ್ಸ್ಪೆಕ್ಟು ಮಾಡಲ್ಲ. ಆದರೆ ನಿಮಗೆ 12.5 ಮಾರ್ಕ್ಸಿಗೆ ಕೊಟ್ಟು ಅಥವಾ 15 ಮಾರ್ಕ್ಸಿಗೆ ಕೊಟ್ಟು 3 pages ಅಥವಾ 4 pages ಅವ್ರು ಕೊಟ್ಟರೆ ನಿಮಗೆ ಆನ್ಸರ್ ಬುಕ್ಲೆಟಲ್ಲಿ ಅವ್ರು ಖಂಡಿತ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ ನೀವು ಏನಾದರೂ ಫಿಗರ್, ಡಯಾಗ್ರಾಮ್ ಅಥವಾ ಏನಾದರೂ ಈಕ್ವೇಷನ್, ಫ್ಲೋ ಚಾರ್ಟ್ ಏನಾದರೂ ಬರೀರಿ ಅಂತ. ಓಕೆನಾ? ಸೊ ಇದನ್ನು ನೀವು ಸನ್ನು, ಅರ್ತ್, ಅದ್ರ ಮೇಲಿರೋ ಅಟ್ಮಾಸ್ಫಿಯರು, ಶಾರ್ಟ್ ವೇವ್ ಲೆಂತ್ ಇನ್ಫ್ರಾರೆಡ್ ರೇಡಿಯೇಷನ್ಸು, ಶಾರ್ಟ್ ವೇವ್ ಲೆಂತ್ ಸನ್ ರೇಸು, ಲಾಂಗ್ ವೇವ್ ಲೆಂತ್ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಆರ್ ಟ್ರಾಪ್ಡ್ ಬೈ ದ ಅಟ್ಮಾಸ್ಫಿಯರು. ಇನ್ನು ಕೆಲವು ನಾವು ಅಬ್ಸಾರ್ಬು, ಇನ್ನು ಕೆಲವು ರೇಡಿಯೇಷನ್ನ ವಿ ಎಕ್ಸಾಕ್ಟ್ಲಿ ರಿಫ್ಲೆಕ್ಟ್ ಬ್ಯಾಕ್ ಟು ಸ್ಪೇಸ್. ಸೊ ಈ ಥರ 4 ನಿಮಗೆ ಎಂಟಿಟೀಸ್, ಇದು ಮತ್ತು ಇದು 4ನ್ನ ಬರಿಬೇಕಾಗತ್ತೆ. ಫಿಗರ್ನ ಬರಿತೀನಿ. ನೆಕ್ಸ್ಟ್ ಅದಕ್ಕೆ ಎಕ್ಸ್ಪ್ಲನೇಷನ್. ದ ಸನ್ ಎಮಿಟ್ಸ್ ಹೈ ಎನರ್ಜಿ ಶಾರ್ಟ್ ವೇವ್ ಲೆಂತ್ಸ್ ದಟ್ ಪೆನಿಟ್ರೇಟ್ ದಿ ಅರ್ತ್ಸ್ ಅಟ್ಮಾಸ್ಫಿಯರ್. ಸೊ ಸನ್ ಏನು ಮಾಡುತ್ತೆ, ಅದು ಕಳಿಸೋದು ಶಾರ್ಟ್ ವೇವ್ ಲೆಂತ್ ಎನರ್ಜಿನ. ಅಬೌಟ್ 30% ಆಫ್ ದ ಸನ್ ಎನರ್ಜಿ ಇಸ್ ರಿಫ್ಲೆಕ್ಟೆಡ್ ಬ್ಯಾಕ್ ಡೈರೆಕ್ಟ್ಲಿ ಇನ್ ಟು ದ ಸ್ಪೇಸ್ ಬೈ ದ ಅಟ್ಮಾಸ್ಫಿಯರ್, ಕ್ಲೌಡ್ಸ್ ಆ್ಯಂಡ್ ಸರ್ಫೇಸ್ ಆಫ್ ದ ಅರ್ತ್. ಓಕೆ, ಸೊ ಈ ಪವರ್ ಏನಿರುತ್ತೆ, ದ ರಿಫ್ಲೆಕ್ಟಿಂಗ್ ಪವರ್, ದ ಎಬಿಲಿಟಿ ಆರ್ ದ ಕೆಪಾಸಿಟಿ ಟು ರಿಫ್ಲೆಕ್ಟ್ ಬ್ಯಾಕ್ ದ ಸನ್ಲೈಟ್. ಆಯಿತಾ? ಸೊ ಇದನ್ನ ಏನಂತಾರೆ ನಾವು ಆಲ್ಬಿಡೋ ಇಫೆಕ್ಟ್ ಅಂತೀವಿ. ದ ಕೆಪಾಸಿಟಿ ಟು ರಿಫ್ಲೆಕ್ಟ್ ಬ್ಯಾಕ್ ದಿ ಸನ್ಲೈಟ್. ಆಯಿತಾ? ಇಟ್ ಇಸ್ ನಥಿಂಗ್ ಬಟ್ ಆಲ್ಬಿಡೋ ಇಫೆಕ್ಟ್. ರಿಫ್ಲೆಕ್ಟ್ ಆಯಿತು ಅರೌಂಡ್ 30%. ಆಮೇಲೆ ದ ರೆಸ್ಟ್ ಆಫ್ ದ ಸನ್ಸ್ ಎನರ್ಜಿ ಇಸ್ ಅಬ್ಸಾರ್ಬ್ಡ್ ಇನ್ ಟು ದ ಅರ್ತ್ ಸಿಸ್ಟಮ್. ನಾವು ಹಿಡಿದಿಟ್ಕೊತೀವಿ ವಿಚ್ ಇಟ್ ರೀಎಮಿಟ್ಸ್ ಎನರ್ಜಿ ಬ್ಯಾಕ್ ಇನ್ ಟು ದ ಅಟ್ಮಾಸ್ಫಿಯರ್. ಆದರೆ ಆಸ್ ದ ಅರ್ತ್ ಇಸ್ ಕೂಲರ್ ದೆನ್ ದ ಸನ್, ಸೊ ಸನ್ ಟೆಂಪರೇಚರ್ ತುಂಬಾ ಜಾಸ್ತಿ ಇದೆ. ಸೊ ಅರ್ತ್ ಇಸ್ ಕೂಲರ್ ದೆನ್ ದ ಸನ್. The energy is emitted in the form of infrared radiation at the wavelengths longer than the incoming solar radiations. So ನಾನು ಹೇಳ್ದಂಗೆ ಬಂದಿದ್ದು ಶಾರ್ಟ್ ವೇವ್ ಲೆಂತ್, ನಾವು ಎಮಿಟ್ ಮಾಡೋದು ಲಾಂಗರ್ ವೇವ್ ಲೆಂತ್ ಇನ್ಫ್ರಾರೆಡ್ ರೇಡಿಯೇಷನ್ಸ್. ಆಯಿತಾ? ವಾರ್ಮಿಂಗ್ ದ ಅರ್ತ್ಸ್ ಸರ್ಫೇಸ್ ಆ್ಯಂಡ್ ದಿ ಲೋಯರ್ ಅಟ್ಮಾಸ್ಫಿಯರ್. ಓಕೆ, ಏನಕ್ಕೆ ವಾರ್ಮ್ ಆಗುತ್ತೆ? ದ ಅಟ್ಮಾಸ್ಫಿಯರ್ ಕಾನ್ಸಂಟ್ರೇಷನ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ ದ ಟ್ರ್ಯಾಪ್ ಮೋರ್ ಆಫ್ ದ ಎನರ್ಜಿ ಎಮಿಟೆಡ್ ಬೈ ದ ಅರ್ತ್. ಸೊ ಈ ಗ್ರೀನ್ ಹೌಸ್ ಗ್ಯಾಸಸ್ಸು ಟ್ರ್ಯಾಪ್ ಮಾಡ್ಕೊಳ್ತವೆ, ಹಿಡಿದಿಟ್ಕೊಳ್ತವೆ ಆ ಇನ್ಫ್ರಾರೆಡ್ ರೇಡಿಯೇಷನ್ಸ್ನ. ಹ್ಯಾಸ್ ಕಾಸ್ಡ್ ಅರ್ತ್ಸ್ ಸರ್ಫೇಸ್ ಟೆಂಪರೇಚರ್ ಟು ಇನ್ಕ್ರೀಸ್. ಸೊ ಇದರಿಂದ ಏನಾಗಿದೆ, ಅರ್ತ್ ಸರ್ಫೇಸ್ ಟೆಂಪರೇಚರು ಇನ್ಕ್ರೀಸ್ ಆಗಿದೆ. ಓಕೆ, ಸೊ ದಿಸ್ ಇಸ್ ದಿ ಮೆಕ್ಯಾನಿಸಮ್. ಹಿಂದೆ ಸ್ಲೈಡಲ್ಲಿ ಫಿಗರ್ ಕೊಟ್ಟಿದ್ದೀನಿ. ಸೊ ಈಗ ಫಿಗರ್ನ ಬರಿಬೇಕು. 12.5 ಮಾರ್ಕ್ಸ್ ಅಥವಾ 15 ಮಾರ್ಕ್ಸ್ ಸಿಗಿದ್ರೆ ನೆಕ್ಸ್ಟ್ ಅದಕ್ಕಿಂತ ಮುಂಚೆ ಇಂಟ್ರೊಡಕ್ಷನ್. ಏನು ಗ್ಲೋಬಲ್ ವಾರ್ಮಿಂಗ್ ಅಂದರೆ ಏನು, ಗ್ಲೋಬಲ್ ವಾರ್ಮಿಂಗ್ನ ಕಾಸ್ ಮಾಡ್ತಿರೋದು ಯಾರು, ಏನಕ್ಕೆ, ಆ್ಯಂಡ್ ಗ್ರೀನ್ ಹೌಸ್ ಗ್ಯಾಸಸ್ ಹೇಗೆ ನಾವು ಗ್ಲೋಬಲ್ ವಾರ್ಮಿಂಗಿಗೆ ನಾವು ಲಿಂಕ್ ಮಾಡ್ತೀವಿ. ಸೊ ಈ 3 ಲೈನ್ನ ಇಂಟ್ರೊಡಕ್ಷನಲ್ಲಿ ಬರೆದು ನೆಕ್ಸ್ಟ್ ಈ ಫಿಗರ್ ಹಾಕಿ ನೀವು ಮೆಕ್ಯಾನಿಸಮ್ನ ಎಕ್ಸ್ಪ್ಲೈನ್ ಮಾಡಬೇಕು, ಏನು ಗ್ರೀನ್ ಹೌಸ್ ಗ್ಯಾಸ್ ಮೆಕ್ಯಾನಿಸಮ್. ನೆಕ್ಸ್ಟ್ ಸೊ ಗ್ರೀನ್ ಹೌಸ್ ಗ್ಯಾಸಸ್. ಸೊ ನಾವೀಗ ಗ್ಲೋಬಲ್ ವಾರ್ಮಿಂಗ್ ಹೆಂಗಾಗುತ್ತೆ ಅಂತೆಲ್ಲ ಹೇಳಿದ್ವಿ, ಯಾರು ಮಾಡ್ತಾರೆ, ಸೊ ಅದ್ರ ಬಗ್ಗೆನೂ ನಾವು ಹೇಳಬೇಕಾಗತ್ತೆ. ಸೊ ದಟ್ ಇಸ್ ನಥಿಂಗ್ ಬಟ್ ಗ್ರೀನ್ ಹೌಸ್ ಗ್ಯಾಸಸ್. ಸೊ ಇದು ಪ್ರಿಲಿಮ್ಸಿಗೂ ಇಂಪಾರ್ಟೆಂಟು, ಮೀನ್ ವೈಲ್ ಮೇನ್ಸ್ಗೂ ಇಂಪಾರ್ಟೆಂಟ್.
ಸೊ ಗ್ರೀನ್ ಹೌಸ್ ಗ್ಯಾಸಸ್ ನಾನು ಇಲ್ಲಿ ಸ್ಲೈಡ್ ಅಲ್ಲಿ ನಿಮಗೆ ಮೆನ್ಷನ್ ಮಾಡಿದೀನಿ, ಬಟ್ ನಿಮಗೆ ಎಕ್ಸಾಮ್ ನಲ್ಲಿ ಇಷ್ಟೊಂದು ಡೀಟೇಲ್ ಆಗಿ ಬರೆಯಕ್ಕೆ ಜಾಗ ಇಲ್ಲ ಅಂದ್ರೆ ಜಸ್ಟ್ ಮೆನ್ಷನ್ ದ ನೇಮ್ಸ್ ಆಫ್ ದ ಗ್ರೀನ್ ಹೌಸ್ ಗ್ಯಾಸಸ್ ಮತ್ತೆ ಅವುಗಳು ಎಮಿಟ್ ಮಾಡುವಂತ ಸೋರ್ಸಸ್ ಹೆಸರನ್ನ ಹೈಫನ್ ಹಾಕ್ಬಿಟ್ಟು ಬರುತ್ತೆ. ವಾಟರ್ ವೇಪರ್, ಇಟ್ ಇಸ್ ದಿ ಬಿಗ್ಗೆಸ್ಟ್ ಓವರ್ ಆಲ್ ಕಾಂಟ್ರಿಬ್ಯೂಟರ್ ಟು ದಿ ಗ್ರೀನ್ ಹೌಸ್ ಎಫೆಕ್ಟ್. ಸೊ ವಾಟರ್ ವೇಪರ್ ಏನಿದೆ ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ ಅದು ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಟರ್ ಟು ದ ಗ್ರೀನ್ ಹೌಸ್ ಎಫೆಕ್ಟ್. ಸೊ ವಾಟರ್ ವೇಪರ್ ಇನ್ನೂ ಹೆಂಗೆ ಜಾಸ್ತಿ ಆಗ್ತಾ ಇದೆ, ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ತಾ ಸರ್ಫೇಸ್ ಅಲ್ಲಿ ಇರುವಂತ ನೀರೆಲ್ಲ ಆವಿ ಆಗ್ತಾ ಹೋದಂಗೆ ವಾಟರ್ ವೇಪರ್ ಕಂಟೆಂಟ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅಟ್ಮಾಸ್ಫಿಯರ್ ಅಲ್ಲಿ. ಆವಾಗ ಇನ್ನೂ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ದ CO2 and other greenhouse gases are increasing the amount of water vapor in the air by boosting the rate of evaporation. ಸೊ ಆವಿ ಆಗೋದು ಜಾಸ್ತಿ ಆಗ್ತದಂಗೆ, ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ತದಂಗೆ ಆವಿ ಆಗೋದು ಜಾಸ್ತಿ ಆಗುತ್ತೆ. ಆವಿ ಆಗೋದು ಜಾಸ್ತಿ ಆದಾಗ ನೀರು ಆಬ್ವಿಯಸ್ಲಿ ವಾಟರ್ ವೇಪರ್ ಇನ್ನೂ ಜಾಸ್ತಿ ಆಗುತ್ತೆ. ಆವಾಗ ವಾಟರ್ ವೇಪರ್ ಇನ್ನೂ ಗ್ಲೋಬಲ್ ವಾರ್ಮಿಂಗಿಗೆ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಹಾಗಾಗಿ ಬೇರೆ ಗ್ರೀನ್ ಹೌಸ್ ಗ್ಯಾಸಸ್ ಕಾನ್ಸಂಟ್ರೇಷನ್ವೇ ವಾಟರ್ ವೇಪರ್ ಜಾಸ್ತಿ ಆಗೋದಕ್ಕೆ ತುಂಬ ಮೂಲ ಪಾತ್ರನ ವಹಿಸುತ್ತೆ. ಕಾರ್ಬನ್ ಡೈಆಕ್ಸೈಡ್ ನಮ್ಗೆಲ್ಲರಿಗೂ ಗೊತ್ತೇ ಇದೆ, ಮೇನ್ ಗ್ರೀನ್ ಹೌಸ್ ಗ್ಯಾಸ್ ಅಂದ ತಕ್ಷಣ ನಮ್ಮ ಮೈಂಡಿಗೆ ಬರೋಂಥದ್ದೇ ಕಾರ್ಬನ್ ಡೈಆಕ್ಸೈಡ್. ಸೊ ಇಟ್ ಇಸ್ ದಿ ಪ್ರೈಮರಿ ಗ್ರೀನ್ ಹೌಸ್ ಗ್ಯಾಸ್ ಎಮಿಟೆಡ್ ಏನರಿಂದ ಥ್ರೂ ಹ್ಯೂಮನ್ ಆಕ್ಟಿವಿಟೀಸ್. ಸೊ ಮೇನ್ಲಿ ಕಾರ್ಬನ್ ಡೈಆಕ್ಸೈಡ್ ಹೇಗೆ ಎಮಿಟ್ ಆಗುತ್ತೆ, ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಯಲ್ಸ್, ಕೋಲು, ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್. ಸೊ ಇವುಗಳನ್ನ ಬರ್ನ್ ಮಾಡೋದ್ರಿಂದ, ಸೊ ನಾವು ಇವುಗಳನ್ನ ಏನಕ್ಕೆ ಬರ್ನ್ ಮಾಡ್ತೀವಿ, ವೆಹಿಕಲ್ಸಲ್ಲಿ ಯೂಸ್ ಮಾಡ್ತೀವಿ, ಇಂಡಸ್ಟ್ರೀಸಲ್ಲಿ ಯೂಸ್ ಮಾಡ್ತೀವಿ. ಸೊ ಇದರಿಂದ ಥ್ರೂ ಹ್ಯೂಮನ್ ಆಕ್ಟಿವಿಟೀಸ್ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗುತ್ತೆ. ಇಟ್ ಈಸ್ ಆಲ್ಸೋ ನ್ಯಾಚುರಲಿ ಪ್ರೆಸೆಂಟ್ ಇನ್ ದ ಅರ್ತ್ಸ್ ಅಟ್ಮಾಸ್ಫಿಯರ್ ಆಸ್ ಪಾರ್ಟ್ ಆಫ್ ಅರ್ತ್ಸ್ ಕಾರ್ಬನ್ ಸೈಕಲ್. ಸೊ ಕಾರ್ಬನ್ ಡೈಆಕ್ಸೈಡ್ ಮೊದಲೇ ಅಟ್ಮಾಸ್ಫಿಯರಲ್ಲೂ ಕೂಡ ಇದೆ. ಅದಲ್ಲದೆ ನಮ್ಮ ಹ್ಯೂಮನ್ ಆಕ್ಟಿವಿಟೀಸ್ ಇಂದನೂ ನಾವು ಇನ್ನೂ ಕಾರ್ಬನ್ ಡೈಆಕ್ಸೈಡ್ನ ಆಡ್ ಅಪ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಮೀಥೇನ್, ಎಮಿಟೆಡ್ ಬೈ ನ್ಯಾಚುರಲ್ ಸೋರ್ಸಸ್ ಸಚ್ ಆಸ್ ವೆಟ್ಲ್ಯಾಂಡ್ಸ್ from bacteria that decompose organic materials in the absence of oxygen. Okay, so anaerobic bacteria. ಅನೇರೋಬಿಕ್ ಬ್ಯಾಕ್ಟೀರಿಯಾ ಅಂದ್ರೆ ಏನು, ಅವು ಡಿಕಂಪೋಸ್ ಮಾಡ್ತವೆ ಆರ್ಗ್ಯಾನಿಕ್ ಮ್ಯಾಟರ್ನ ಆಕ್ಸಿಜನ್ ಇಲ್ದಲೆ. ಓಕೆ, ಸೊ ದಟ್ ಈಸ್ ಅನೇರೋಬಿಕ್ ಡಿಕಂಪೋಸಿಷನ್ ಆಫ್ ಆರ್ಗ್ಯಾನಿಕ್ ಮಟೀರಿಯಲ್ಸ್, ಅದನ್ನು ಅನೇರೋಬಿಕ್ ಬ್ಯಾಕ್ಟೀರಿಯಾ ಅಂತ ಹೇಳ್ತಾರೆ. ಸೊ ಈ ಥರ ಅನೇರೋಬಿಕ್ ಡಿಕಂಪೋಸಿಷನ್ ಆದಾಗ ಮೀಥೇನ್ ರಿಲೀಸ್ ಆಗುತ್ತೆ. ಸೊ ಲೀಕೇಜ್ ಫ್ರಮ್ ನ್ಯಾಚುರಲ್ ಗ್ಯಾಸ್ ಸಿಸ್ಟಮ್ಸ್, ನ್ಯಾಚುರಲ್ ಗ್ಯಾಸ್ ಫಾಸಿಲ್ ಫ್ಯೂಯಲ್ ಹೇಳಿದ್ವಲ್ಲ, ಅದ್ರದ್ದು ಮೇನ್ ಕಾನ್ಸ್ಟಿಟ್ಯೂಯೆಂಟ್ ಬಂದು ಮೀಥೇನ್. ಓಕೆ, ಸೊ ನ್ಯಾಚುರಲ್ ಗ್ಯಾಸ್ ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕಾದ್ರೆ ಭೂಮಿಯಿಂದ ಲೀಕೇಜ್ ಆದರೂ ಆಗುತ್ತೆ ನ್ಯಾಚುರಲ್ ಗ್ಯಾಸ್, ಅವಾಗ ಆಬ್ವಿಯಸ್ಲಿ ಏನು ಬರುತ್ತೆ, ಮೀಥೇನ್ ಆಚೆ ಬರುತ್ತೆ. ರೇಸಿಂಗ್ ಆಫ್ ಲೈವ್ ಸ್ಟಾಕ್, ಮೇನ್ಲಿ ಏನು ಈ ಹಸು ಕರುಗಳು, ಕೌಸ್, ಆಯ್ತಾ. ಸೊ ಅವುಗಳದ್ದು ಡೈಜೆಸ್ಟಿವ್ ಪ್ರೋಸೆಸ್ ಅಲ್ಲೂ ಕೂಡ ಮೀಥೇನು ರಿಲೀಸ್ ಆಗುತ್ತೆ. ನೆಕ್ಸ್ಟ್ ಪ್ಯಾಡಿ ಕಲ್ಟಿವೇಶನ್, ಏನು ರೈಸ್, ಯಾಕಂದ್ರೆ ರೈಸಿಗೆ ತುಂಬಾನೇ ನೀರು ಬೇಕು, ಯಾವಾಗ್ಲೂ ನೀರಲ್ಲಿ ನೆನೆಸಿಟ್ಟಿರ್ತೀವಿ. ಪ್ಯಾಡಿ ಕಲ್ಟಿವೇಶನ್ ಮಾಡಿದಾಗ ಫುಲ್ಲು ಯಾವಾಗ್ಲೂ ದ ಪ್ಯಾಡಿ ಫೀಲ್ಡ್ಸ್ ವಿಲ್ ಬಿ ಫ್ಲಡೆಡ್ ವಿತ್ ವಾಟರ್. ಸೊ ಯಾವಾಗಲೂ ನೀರಿರೋದ್ರಿಂದ ಅಲ್ಲಿ ಅನೇರೋಬಿಕ್ ಬ್ಯಾಕ್ಟೀರಿಯಾ ಹುಟ್ಕೊಳ್ಳುತ್ತೆ. ಸೊ ದೇ ಕಾಸ್ ಅನೇರೋಬಿಕ್ ಡಿಕಂಪೋಸಿಷನ್. ಸೊ ಅವಾಗ ಮೀಥೇನ್ ರಿಲೀಸ್ ಆಗುತ್ತೆ. ನೈಟ್ರಸ್ ಆಕ್ಸೈಡ್, ಮೇನ್ ನಿಮಗೆ ಕಾರಣಕರ್ತರು ಗ್ರೀನ್ ಹೌಸ್ ಗ್ಯಾಸಸ್ ವಾಟರ್ ವೇಪರ್, ಕಾರ್ಬನ್ ಡೈಆಕ್ಸೈಡ್, ಮೀಥೇನ್. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಇನ್ಯಾವ್ಯಾವ್ದು ಬರ್ತವೆ, ನೈಟ್ರಸ್ ಆಕ್ಸೈಡ್. ಸೊ ಇದ್ರದ್ದು ಮೇನ್ ಸೋರ್ಸ್ ಬಂದು ಯಾವುದು, ಬ್ಯಾಕ್ಟೀರಿಯಾ ಬ್ರೇಕಿಂಗ್ ಡೌನ್ ನೈಟ್ರೋಜನ್ ಇನ್ ಸಾಯಿಲ್ಸ್. ಸೊ ಸಾಯಿಲಲ್ಲಿ ನೈಟ್ರೋಜನ್ ಬ್ರೇಕಿಂಗ್ ಬ್ಯಾಕ್ಟೀರಿಯಾ ಇರುತ್ತಲ್ಲ, ಸೊ ಅದು ಆ್ಯಕ್ಟ್ ಮಾಡಿದಾಗ ಸಾಯಿಲಲ್ಲಿ ನೈಟ್ರಸ್ ಆಕ್ಸೈಡ್ ರಿಲೀಸ್ ಆಗುತ್ತೆ. ಈವನ್ ಓಷನ್ಸಲ್ಲಿ ಕೂಡ ಇರುತ್ತೆ ನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾ. ನೆಕ್ಸ್ಟ್ ಬ್ರೇಕ್ ಡೌನ್ ಆಫ್ ನೈಟ್ರೋಜನ್ ಇನ್ ಲೈವ್ ಸ್ಟಾಕ್ ಮೆನ್ಯೂರ್, ಗೊಬ್ಬರ, ಲೈವ್ ಸ್ಟಾಕ್ ಮ್ಯಾನ್ಯೂರಲ್ಲೂ ಬ್ರೇಕ್ ಡೌನ್ ಆದಾಗ ನೈಟ್ರೋಜನ್ ಆಕ್ಸೈಡ್ ರಿಲೀಸ್ ಆಗುತ್ತೆ. ಅದಲ್ಲದೆ ಹ್ಯೂಮನ್ ಆಕ್ಟಿವಿಟೀಸಲ್ಲಿ ಹೆಂಗಾಗುತ್ತೆ, ಥ್ರೂ ಅಗ್ರಿಕಲ್ಚರ್. ಏನಕ್ಕೆ, ವಿ ಯೂಸ್ ಫರ್ಟಿಲೈಸರ್ಸ್, ಸಿಂಥೆಟಿಕ್ ಫರ್ಟಿಲೈಸರ್ಸ್, NPK, ನೈಟ್ರೋಜನ್ನು, ಪೊಟ್ಯಾಷಿಯಮ್, ಫಾಸ್ಫರಸ್, NPK ಯೂಸ್ ಮಾಡ್ತೀವಲ್ಲ. ಸೊ ಅದರಿಂದ ಅದ್ರಲ್ಲಿ ನೈಟ್ರೋಜನ್ ಇರುತ್ತಲ್ಲ, ಸೊ ಅದರಿಂದ ಅಗ್ರಿಕಲ್ಚರಲ್ಲಿ ಯೂಸ್ ಮಾಡೋದ್ರಿಂದನೂ ನೈಟ್ರೋಜನ್ ಆಕ್ಸೈಡ್ ರಿಲೀಸ್ ಆಗುತ್ತೆ. ಫಾಸಿಲ್ ಫ್ಯೂಯಲ್ ಕಂಬಸ್ಟನ್ಸ್ ಇಂದ ತಕ್ಕ ಮಟ್ಟಿಗೆ ಆಗುತ್ತೆ. ನೆಕ್ಸ್ಟ್ ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಲಾಸ್ಟಿಗೆ ಇಂಡಸ್ಟ್ರಿಯಲ್ ಪ್ರೋಸೆಸಸ್. ಇಂಡಸ್ಟ್ರಿಯಲ್ ಪ್ರೋಸೆಸಸ್ ಅಂದ್ರೆ ಏನು, ಫಾರ್ ಎಕ್ಸಾಂಪಲ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ನೈಟ್ರಿಕ್ ಆಸಿಡ್, HNO3ನ ನಾವು ಏನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಇಂಡಸ್ಟ್ರೀಸ್ನಲ್ಲಿ, HNO3 ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಬೈ ಪ್ರಾಡಕ್ಟ್ ವಿಲ್ ಬಿ ನೈಟ್ರಸ್. ಸೊ ನೈಟ್ರಸ್ ಆಕ್ಸೈಡ್ ರಿಲೀಸ್. ಇದನ್ನೆಲ್ಲ ನಿಮಗೆ ಎಕ್ಸಾಮಲ್ಲಿ ಇಷ್ಟೊಂದು ಬರೆಯೋಕ್ಕೆ ನಿಮಗೆ ಖಂಡಿತವಾಗ್ಲೂ ಟೈಮ್ ಇರಲ್ಲ, ಜೊತೆಗೆ ಪ್ಲೇಸು ಇರಲ್ಲ. ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಅಷ್ಟೇ. ಬಟ್ ನೀವು ಏನಂದರೆ ಮೇನ್ ಯಾವ್ಯಾವುದು ಗ್ರೀನ್ ಹೌಸ್ ಗ್ಯಾಸಸ್ ಅದರ ಸೋರ್ಸಸ್ ಏನೇನು ಜಸ್ಟ್ 1 or 2 ಲೈನ್ಸಲ್ಲಿ ಮುಗಿಸ್ಬೇಕು. ಫ್ಲೋರಿನೇಟೆಡ್ ಗ್ಯಾಸಸ್ ಅಂದರೆ ಏನು, ಅದರಲ್ಲಿ 3 ಬರುತ್ತೆ, ಹೈಡ್ರೋಫ್ಲೋರೋಕಾರ್ಬನ್ಸ್, ಪರ್ಫ್ಲೋರೋಕಾರ್ಬನ್ಸ್, ಸಲ್ಫರ್ ಹೆಕ್ಸಾ ಫ್ಲೂರೈಡ್, ಎಲ್ಲದರಲ್ಲೂ ಫ್ಲೋರಿನ್ ಕಾಂಪೋನೆಂಟ್ ಇದೆ. ಸೊ ದೇ ಆರ್ ಕಾಲ್ಡ್ ಫ್ಲೋರಿನೇಟೆಡ್ ಗ್ಯಾಸಸ್. ಓಕೆ, ಸೊ ಇವುಗಳನ್ನ ಯಾವಾಗ ಎಮಿಟ್ ಮಾಡೋದು ಅಂದರೆ ದೇ ಆರ್ ಎಮಿಟೆಡ್ ಬೈ ವೇರಿಯಸ್ ಇಂಡಸ್ಟ್ರಿಯಲ್ ಪ್ರಾಸೆಸಸ್ ಸಚ್ ಆಸ್ ಅಲ್ಯೂಮಿನಿಯಂ ಆರ್ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್.
ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಏನು, ಇಂಟಿಗ್ರೇಟೆಡ್ ಚಿಪ್ಸ್ ICs ಎಲ್ಲ ನಾವು ಯೂಸ್ ಮಾಡ್ತೀವಲ್ಲ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್ ಅಲ್ಲಿ, ಸೊ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಈ ಗ್ಯಾಸಸ್ ರಿಲೀಸ್. ನೆಕ್ಸ್ಟ್ ಬ್ಲಾಕ್ ಕಾರ್ಬನ್, ಬ್ರೌನ್ ಕಾರ್ಬನ್, ಇದೆರಡು ತುಂಬಾ ಇಂಪಾರ್ಟೆಂಟ್. ಬ್ಲಾಕ್ ಕಾರ್ಬನ್ ಅಂಡ್ ಬ್ರೌನ್ ಕಾರ್ಬನ್, ಯಾಕಂದ್ರೆ ಬ್ಲಾಕ್ ಕಾರ್ಬನ್ ಅಂಡ್ ಬ್ರೌನ್ ಕಾರ್ಬನ್ ದೇ ಆರ್ ದ ಗ್ರೀನ್ ಹೌಸ್ ಗ್ಯಾಸಸ್ ಅಂಡ್ ದೇ ಆರ್ ವೆರಿ ಬ್ಯಾಡ್ ಟು ದ ಎನ್ವಿರಾನ್ಮೆಂಟ್. ಬಟ್ ಅಟ್ ದ ಸೇಮ್ ಟೈಮ್ ಇನ್ನೂ 2 ಕಲರ್ ಕಾರ್ಬನ್ಸ್ ಇದೆ. ಯಾವ್ಯಾವುದು? ಗ್ರೀನ್ ಕಾರ್ಬನ್, ಬ್ಲೂ ಕಾರ್ಬನ್. ಗ್ರೀನ್ ಕಾರ್ಬನ್ ಅಂದ್ರೆ ಏನು? ಫಾರೆಸ್ಟ್ ನ ಬೆಳೆದ್ಬಿಟ್ಟು ನಾವು ಗಿಡಗಳನ್ನ ಬೆಳೆದು ಏನು ಕಾರ್ಬನ್ ಡೈಆಕ್ಸೈಡ್ ನ ಟ್ರಾಪ್ ಮಾಡ್ಕೊಂತೀವಿ ಅಟ್ಮಾಸ್ಫಿಯರ್ ಇಂದ, ದಟ್ ಇಸ್ ಗ್ರೀನ್ ಕಾರ್ಬನ್. ಬ್ಲೂ ಕಾರ್ಬನ್ ಅಂದ್ರೆ ಏನು? ಓಷನ್, ಸಿ, ಬ್ಲೂ ವಾಟರ್, ಅಲ್ಲಿ ಏನು ಸಣ್ಣ ಸಣ್ಣ ಗಿಡಗಳು ಪ್ಲಾಂಕ್ಟಾನ್ಸ್ ಬೆಳಿತವೆ, ಸೊ ಅವುಗಳು ಅಬ್ಸಾರ್ಬ್ ಮಾಡ್ಕೊಂಡು ಹಿಡಿದಿಟ್ಕೊಳ್ಳೋ ಅಂತ ಕಾರ್ಬನ್ ಏನಿದೆ ದಟ್ ಇಸ್ ಬ್ಲೂ ಕಾರ್ಬನ್. ಸೊ ಓಷನ್ಸ್ ಅಂಡ್ ಸೀಸ್ ಬ್ಲೂ ಕಾರ್ಬನ್, ಫಾರೆಸ್ಟ್ ಏನಂತೀವಿ ನಾವು ದೇ ಆರ್ ಗ್ರೀನ್ ಕಾರ್ಬನ್. ಸೊ ಈ 4 ಕಲರ್ಸ್ ಅಲ್ಲಿ ದಟ್ ಇಸ್ ಬ್ಲಾಕ್, ಬ್ರೌನ್, ಗ್ರೀನ್ ಅಂಡ್ ಬ್ಲೂ ಕಾರ್ಬನ್ ಅಲ್ಲಿ ಗ್ರೀನ್ ಅಂಡ್ ಬ್ಲೂ ಕಾರ್ಬನ್ ಆರ್ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ, ದೇ ಆರ್ ಗುಡ್. ಬಟ್ ಬ್ಲಾಕ್ ಅಂಡ್ ಬ್ರೌನ್ ಕಾರ್ಬನ್ ದೇ ಆರ್ ಬ್ಯಾಡ್. ಸೊ ಈಗ ವಾಟ್ ಇಸ್ ಬ್ಲಾಕ್ ಅಂಡ್ ಬ್ರೌನ್ ಕಾರ್ಬನ್ ನೋಡೋಣ. ಸೊ ಬೋತ್ ಆರ್ ಸೇಮ್, ವೆರಿ ಮೈನ್ಯೂಟ್ ಡಿಫ್ರೆನ್ಸ್ ಇದೆ. ಏನು ಅಂದರೆ ಬ್ಲಾಕ್ ಕಾರ್ಬನ್ ಇಟ್ ಇಸ್ ಆಲ್ಸೋ ನೋನ್ ಆಸ್ ಸೂಟ್ ಅಂತಾರೆ ಅದಕ್ಕೆ, SOOT. ಇಟ್ ಇಸ್ ಅ ಫಾರ್ಮ್ ಆಫ್ ಪಾರ್ಟಿಕ್ಯುಲೇಟ್ ಏರ್ ಪೊಲ್ಯೂಟೆಂಟ್. ಪಾರ್ಟಿಕ್ಯುಲೇಟ್ ಏರ್ ಪೊಲ್ಯೂಟೆಂಟ್ ಅಂದರೆ ಏನು? ಪಾರ್ಟಿಕಲ್ಸ್ ಇರುತ್ತೆ, ಸಣ್ಣ ಸಣ್ಣ ಪಾರ್ಟಿಕಲ್ಸ್, ಬ್ಲ್ಯಾಕ್ ಪಾರ್ಟಿಕಲ್ಸ್ ಪ್ರೊಡ್ಯೂಸ್ಡ್ ಫ್ರಮ್ ಡೀಸೆಲ್ ಎಕ್ಸಾಸ್ಟ್. ಸೊ ಡೀಸೆಲ್ ಎಂಜಿನ್ಸ್ನ ಯೂಸ್ ಮಾಡೋದನ್ನ ಏನಕ್ಕೆ ಕಮ್ಮಿ ಮಾಡ್ತಾ ಇದ್ದಾರೆ ಅಂದರೆ ಮೇನ್ಲಿ ಡೀಸೆಲ್ ಎಕ್ಸಾಸ್ಟಿಂದ ಬ್ಲ್ಯಾಕ್ ಕಾರ್ಬನ್ ಎಮಿಷನ್ ಜಾಸ್ತಿ ಆಗುತ್ತೆ. ಸೊ ಇಟ್ ಇಸ್ ಮೇನ್ಲಿ ಪ್ರೊಡ್ಯೂಸ್ಡ್ ಫ್ರಮ್ ಡೀಸೆಲ್ ಎಕ್ಸಾಸ್ಟ್. ಬ್ಲ್ಯಾಕ್ ಕಾರ್ಬನ್ ಏನು ಮಾಡುತ್ತೆ, ಅದು ಬ್ಲ್ಯಾಕ್ ಕಾರ್ಬನ್ ಹೋಗ್ಬಿಟ್ಟು ಯಾವ್ದಾದ್ರು ಬಿಲ್ಡಿಂಗ್ಸ್ ಮೇಲೆ, ಯಾವ್ದಾದ್ರು ಸರ್ಫೇಸ್ ಮೇಲೆ ಕೂತಾಗ, ಅಥವಾ ಸ್ನೋ ಆಗಿರ್ಬೋದು, ಎಲ್ಲೇ ಕೂತ್ಕೊಳ್ಳಿ, ಇಲ್ಲ ಅಟ್ಮಾಸ್ಫಿಯರ್ ಇರ್ಬೋದು, ಎಲ್ಲೇ ಇರಲಿ, ಆಯ್ತಾ, ಇಟ್ ರೆಡ್ಯೂಸಸ್ ದಿ ಆಲ್ಬಿಡೋ ಇಫೆಕ್ಟ್. ಅಂದ್ರೆ ಆಲ್ಬಿಡೋ ಅಂದ್ರೆ ಏನು? ನಾನು ಹೇಳಿದೆ, ದ ಪವರ್ ಟು ರಿಫ್ಲೆಕ್ಟ್ ಬ್ಯಾಕ್ ದಿ ಸನ್ ರೇಸ್ ಅಥವಾ ಸನ್ಲೈಟ್, ಆಯ್ತಾ. ಸೊ ಆ ರೇಸ್ನ ರಿಫ್ಲೆಕ್ಟ್ ಮಾಡುವಂತ ಕೆಪಾಸಿಟಿನ, ಆಲ್ಬಿಡೋ ಇಫೆಕ್ಟ್ನ ಬ್ಲ್ಯಾಕ್ ಕಾರ್ಬನ್ ತುಂಬಾನೇ ಕಮ್ಮಿ ಮಾಡಿ. ಬ್ರೌನ್ ಕಾರ್ಬನ್ ಇದೇನು? ಇಟ್ ಇಸ್ ಯುಬಿಕ್ಯೂಷಿಯಸ್ ಅಂದರೆ ಎಲ್ಲ ಕಡೆ ಇರುವಂಥದ್ದು, ಯುಬಿಕ್ಯೂಷಿಯಸ್. ಓಕೆ, ಅಂಡ್ ಅನ್ಐಡೆಂಟಿಫೈಡ್ ಕಾಂಪೋನೆಂಟ್ ಆಫ್ ಆರ್ಗ್ಯಾನಿಕ್ ಏರೋಸೋಲ್. ಸೊ ಇದುವೇ ಪಾರ್ಟಿಕಲ್ ಥರನೇ ಇರುತ್ತೆ, ಏರೋಸೋಲ್ ಪಾರ್ಟಿಕಲ್. ಓಕೆ, ಇನ್ಕಂಪ್ಲೀಟ್ ಬಯೋಮಾಸ್ ಬರ್ನಿಂಗ್, ಸ್ಮೋಕ್ ಫ್ರಮ್ ಅಗ್ರಿಕಲ್ಚರಲ್ ಫೈರ್ಸ್ ಆರ್ ದಿ ಮೇಜರ್ ಸೋರ್ಸಸ್. ಮೇಜರ್ ಸೋರ್ಸಸ್ ಯಾವ್ಯಾವುದು? ಬಯೋಮಾಸ್ ಬರ್ನಿಂಗ್ ಅಲ್ಲ, ಇನ್ಕಂಪ್ಲೀಟ್, ಅರ್ಧಂಬರ್ಧ ಬಯೋಮಾಸ್ನ ಅಂದರೆ ಉಳಿದಿರುವಂಥ. ಫಾರ್ ಎಕ್ಸಾಂಪಲ್ ಇವಾಗ ಪಂಜಾಬ್ ಹರಿಯಾಣದಲ್ಲೆಲ್ಲ ಸ್ಟಬಲ್ ಬರ್ನಿಂಗ್. ಸೊ ಆ ಪ್ಯಾಡಿ ವೀಟ್ ಎಲ್ಲ ಕಟ್ ಮಾಡಾದ್ಮೇಲೆ ಉಳಿಯುತ್ತಲ್ಲ ಹೊಟ್ಟು, ಅದನ್ನು ಬರ್ನ್ ಮಾಡ್ತಾರೆ ಫೀಲ್ಡ್ಸಲ್ಲಿ. ಸೊ ಅವಾಗ ಏನಾಗುತ್ತೆ, ನಿಮಗೆ ಬ್ರೌನ್ ಕಾರ್ಬನ್ ರಿಲೀಸ್ ಆಗುತ್ತೆ. ಓಕೆ, ಸೊ ಇನ್ಕಂಪ್ಲೀಟ್ ಬಯೋಮಾಸ್ ಬರ್ನಿಂಗ್ ಆ್ಯಂಡ್ ಸ್ಮೋಕ್ ಫ್ರಮ್ ಅಗ್ರಿಕಲ್ಚರಲ್ ಫೈರ್ಸ್. ಓಕೆ, ಸೊ ಇನ್ಕಂಪ್ಲೀಟ್ ಆಗಿ ಬರ್ನ್ ಆದಾಗ, ಫಾರ್ ಎಕ್ಸಾಂಪಲ್ ಸ್ಟಬಲ್ ಬರ್ನಿಂಗ್, ಸೊ ಇದಾದಾಗ ನಿಮಗೆ ಬ್ರೌನ್ ಕಾರ್ಬನ್ ರಿಲೀಸ್ ಆಗುತ್ತೆ. ಸೊ ಎರಡುವೇ ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್ನೇ. ಸೊ ಎರಡುವೇ ಪಾರ್ಟಿಕಲ್ಸ್. ಬ್ಲ್ಯಾಕ್ ಕಾರ್ಬನ್ ಬಂದು ಡೀಸೆಲ್ ಎಕ್ಸಾಸ್ಟಿಂದ ರಿಲೀಸ್ ಆಗುತ್ತೆ, ಬ್ರೌನ್ ಕಾರ್ಬನ್ ಬಂದು ಇನ್ಕಂಪ್ಲೀಟ್ ಕಂಬಸ್ಟನ್ ಅಥವಾ ಇನ್ಕಂಪ್ಲೀಟ್ ಬರ್ನಿಂಗ್ ಆಫ್ ಬಯೋಮಾಸ್ ಅಂಡ್ ಅಗ್ರಿಕಲ್ಚರಲ್ ವೇಸ್ಟ್. ಓಕೆ, ಸೊ ಇದೆರಡು ಕೆಟ್ಟದು. Green carbon that we get from forests and blue carbon that we get from oceans and seas, they are good. So this is about greenhouse gases. Next, effects of global warming. ಸೊ ಫೈನಲ್ ಆಗಿ ಕ್ವಶನ್ ಅಲ್ಲಿ ಏನು ಕೇಳಿದ್ದಾರೆ, ಡಿಫೈನ್ ಗ್ಲೋಬಲ್ ವಾರ್ಮಿಂಗ್ ಅಂಡ್ ಎಕ್ಸ್ಪ್ಲೈನ್ ಇಟ್ಸ್ ಇಫೆಕ್ಟ್ಸ್. ಸೊ ಏನೇನು ಇಫೆಕ್ಟ್ ಆಗುತ್ತೆ? ಮೆಲ್ಟಿಂಗ್ ಆಫ್ ದಿ ಐಸ್ ಕ್ಯಾಪ್ಸ್ ಅಂಡ್ ಗ್ಲೇಷಿಯರ್. ಸೊ ಮಂಜುಗಡ್ಡೆಗಳು ಏನಿರುತ್ತೆ ಅವು ಕರಗಕ್ಕೆ ಶುರುವಾಗುತ್ತೆ ಯಾವಾಗ ಅಟ್ಮಾಸ್ಫಿಯರ್ಲಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಸೊ ಮಂಜುಗಡ್ಡೆಗಳು ಕರಗದಾಗ ಏನಾಗುತ್ತೆ, ವಾಟರ್ ಕಂಟೆಂಟ್, ಐಸ್ ಎಲ್ಲ ವಾಟರ್ ಆಗುತ್ತೆ. ಸೊ ವಾಟರ್ ಎಲ್ಲ ಎಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ, ಸಮುದ್ರಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ, ದೇರ್ ವಿಲ್ ಬಿ ರೈಸ್ ಇನ್ ಸಿ ಲೆವೆಲ್. ಸೊ ಸಿ ಲೆವೆಲ್ ರೈಸ್ ಆದಾಗ ಏನಾಗುತ್ತೆ, ತುಂಬ ತಗ್ಗು ಪ್ರದೇಶದಲ್ಲಿರುವಂಥ ಕಂಟ್ರೀಸ್ ಎಲ್ಲ ದೇ ಸಬ್ಮರ್ಜ್, ಮುಳುಗಡೆ ಆಗ್ತವೆ, ಆಯ್ತಾ. ದಿಸ್ ರೈಸ್ ಇನ್ ಸಿ ಲೆವೆಲ್ ಲೀಡ್ಸ್ ಟು ಸಬ್ಮರ್ಜೆನ್ಸ್ ಆಫ್ ಲೋ ಲೈಯಿಂಗ್ ಲ್ಯಾಂಡ್. ನೆಕ್ಸ್ಟ್, ಚೇಂಜಸ್ ಇನ್ ರೈನ್ಫಾಲ್ ಪ್ಯಾಟರ್ನ್ಸ್. ಸೊ ಇವಾಗ ನಾವೇ ನೋಡ್ತಾ ಇದ್ದೀವಿ, ಮಾನ್ಸೂನ್ ಪ್ಯಾಟರ್ನ್ಸು ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಸೊ ವಿಂಟರಲ್ಲಿ ಮಳೆ ಬರುತ್ತೆ, ಸಮ್ಮರಲ್ಲಿ ಮಳೆ ಬರಲ್ಲ, ರೈನಿ ಸೀಸನಲ್ಲಿ ಬರಬೇಕಾಗಿರೋ ಮಳೆ ಬರ್ತಾ ಇಲ್ಲ. ಸೊ ಇವಾಗ ವಿಂಟರಲ್ಲಿ ಯಾವತ್ತೋ ಒಂದಿನ ಬರುತ್ತೆ, ಯಾವತ್ತೋ ಒಂದಿನ ಬರಲ್ಲ. ಸೊ ಕಂಪ್ಲೀಟಾಗಿ ಮಾನ್ಸೂನ್ ಪ್ಯಾಟರ್ನ್ಸು ಚೇಂಜ್ ಆಗಿದೆ. ಯಾಕೆ ಅಂದರೆ ಡ್ಯೂ ಟು ಗ್ಲೋಬಲ್ ವಾರ್ಮಿಂಗ್. ಸೊ ದಟ್ ಈಸ್ ಚೇಂಜ್ ಇನ್ ರೈನ್ಫಾಲ್ ಪ್ಯಾಟರ್ನ್ಸ್. ಸೊ ಆವಾಗ ಚೇಂಜ್ ಆದಾಗ ಏನಾಗುತ್ತೆ, ಕೆಲವು ಕಡೆ ಹೀಟ್ ವೇವ್ಸ್ ಜಾಸ್ತಿ ಆಗುತ್ತೆ, ಆಯಿತಾ, ಉಷ್ಣತೆ ಜಾಸ್ತಿ ಆಗುತ್ತೆ. ಇನ್ನು ಕೆಲವು ಕಡೆ ಫ್ಲಡ್ಸ್ ಆಗುತ್ತೆ. ಓಕೆ, ಸೊ ಎಕ್ಸ್ಟ್ರೀಮ್ ಇವೆಂಟ್ಸ್ ಆಗುತ್ತೆ. ಏನೇನು, ಹೀಟ್ ವೇವ್ಸ್ ಆಗುತ್ತೆ, ಫ್ಲಡ್ಸ್ ಆಗುತ್ತೆ. ಹುರಿಕೇನ್ಸ್ ಅಂದರೆ ದೇ ಆರ್ ನಥಿಂಗ್ ಬಟ್ ಅ ಟೈಪ್ ಆಫ್ ಸೈಕ್ಲೋನ್ಸ್. ಓಕೆ, ನೆಕ್ಸ್ಟ್ ಡ್ರಾಟ್ಸ್, ಬರಗಾಲ ಬರುತ್ತೆ. ಸೊ ಈ ಥರ ಎಕ್ಸ್ಟ್ರೀಮ್ ಇವೆಂಟ್ಸ್ ಆಗುತ್ತೆ. ನೆಕ್ಸ್ಟ್, ಸ್ಪ್ರೆಡ್ ಆಫ್ ಡಿಸೀಸಸ್. ಸೊ ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಗ್ಲೋಬಲ್ ವಾರ್ಮಿಂಗಿಂದ ನಿಮಗೆ ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಈಸಿಯಾಗಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಎಪಿಡೆಮಿಕ್ ಡಿಸೀಸಸ್, ಕಾಲರಾ, ಟೈಫಾಯ್ಡು, ಮಲೇರಿಯಾ, ಎಪಿಡೆಮಿಕ್ ಡಿಸೀಸಸ್. ಈಗ ಸಡನ್ನಾಗಿ ಮಳೆ ಬಂದು ನೀರು ನಿಂತ್ಕೊಳ್ಳುತ್ತೆ, ಆವಾಗ ಎಲ್ಲ ಸೊಳ್ಳೆಗಳು ಜಾಸ್ತಿ ಆಗ್ತವೆ. ಇವಾಗ ಏನು, ಡೆಂಗ್ಯೂ ಫೀವರ್ ತುಂಬಾ ಜಾಸ್ತಿ ಆಗಿದೆ, ಎಸ್ಪೆಷಲಿ ಇನ್ ಕರ್ನಾಟಕ, ಬ್ಯಾಂಗ್ಳೂರ್.
ಆಯ್ತಾ, ಸ್ಪ್ರೆಡ್ ಆಫ್ ಡಿಸೀಸಸ್. ನೆಕ್ಸ್ಟ್, ಲಾಸ್ ಆಫ್ ಪ್ಲಾಂಕ್ಟಾನ್ ಡ್ಯೂ ಟು ವಾರ್ಮಿಂಗ್ ಆಫ್ ಸೀ. ಪ್ಲಾಂಕ್ಟಾನ್ ಅಂದ್ರೆ ಏನು? ಸ್ಮಾಲ್ ಪ್ಲಾಂಟ್ಸ್ ಆರ್ ಅನಿಮಲ್ ಇನ್ ದಿ ಸೀಸ್, ಅಥವಾ ಸಮುದ್ರದಲ್ಲಿ ಇರುವಂತಹ ಸಣ್ಣ ಸಣ್ಣ ಇದು ಪ್ಲಾಂಟ್ಸ್ ಅಥವಾ ಅನಿಮಲ್ಸ್. ಸೊ ಪ್ಲಾಂಟ್ಸಿಗೆ ಏನಂತಾರೆ? ಫೈಟೋ ಪ್ಲಾಂಕ್ಟಾನ್ ಅಂತಾರೆ. ಅನಿಮಲ್ಸ್ ಆದ್ರೆ ಝೂ ಪ್ಲಾಂಕ್ಟಾನ್ ಅಂತ. ಸೊ ಇವುಗಳು ಗ್ಲೋಬಲ್ ವಾರ್ಮಿಂಗ್ ನ ತಡ್ಕೊಳ್ಳೋಷ್ಟು ಶಕ್ತಿ ಇರಲ್ಲ, ಯಾಕಂದ್ರೆ ದೇ ವಿಲ್ ಬಿ ವೆರಿ ಮೈನ್ಯೂಟ್ ಇನ್ ಸೈಜ್, ತುಂಬಾ ಸಣ್ಣದಿರ್ತವೆ. ಸೊ ಯಾವಾಗ ಗ್ಲೋಬಲ್ ವಾರ್ಮಿಂಗ್ ಇಂದ ಸೀದ ಸರ್ಫೇಸ್ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೋ ದ ಪ್ಲಾಂಕ್ಟಾನ್ಸ್ ಡೈ. ಓಕೆ, ಸೊ ಲಾಸ್ ಆಫ್ ಪ್ಲಾಂಕ್ಟಾನ್ ಡ್ಯೂ ಟು ವಾರ್ಮಿಂಗ್ ಆಫ್ ಸೀಸ್. ನೆಕ್ಸ್ಟ್, ಬ್ಲೀಚಿಂಗ್ ಆಫ್ ಕೋರಲ್ ರೀಫ್ಸ್. ಹವಳಗಳೇನಿರುತ್ತೆ ಅದು ಬ್ಲೀಚಿಂಗ್. ಸೊ ಹವಳದಲ್ಲಿ ಹವಳ ಫುಲ್ ಕಲರ್ಫುಲ್ ಆಗಿರುತ್ತೆ. ಸೊ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆದಾಗ ಹವಳಗಳು ಆ ಕಲರ್ನ ಕಳ್ಕೊಳ್ಳಕ್ಕೆ ಶುರು ಮಾಡ್ತಾರೆ. ಹವಳಕ್ಕೆ ಕಲರ್ ಕೊಡೋದು ಯಾವುದು? ಅದರಲ್ಲಿ ಲೀವ್ ಮಾಡುವಂತ ಆಲ್ಗೆ. ಓಕೆ, ಸೊ ಅದರಲ್ಲಿ ಲೀವ್ ಮಾಡುವಂತ ಆಲ್ಗೆ ಇಸ್ ಅ ಟೈಪ್ ಆಫ್ ಪ್ಲಾಂಟ್. ಸೊ ಅದರಲ್ಲಿ ಕೋರಲ್ಸ್ ಒಳಗಡೆ ಲೀವ್ ಮಾಡುವಂತ, ಕೋರಲ್ ಪಾಲಿಪ್ಸ್ ಒಳಗೆ ಲೀವ್ ಮಾಡುವಂತ ಆಲ್ಗೆಯಿಂದ ಅವುಗಳಿಗೆ ಕಲರ್ ಬಂದಿರುತ್ತೆ. ಯಾವಾಗ ಸಿ ಸರ್ಫೇಸ್ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೋ, ಯಾಕಂದ್ರೆ ಕೋರಲ್ಸ್ ಬೆಳೆಯೋದಕ್ಕೆ ಅವಕ್ಕೆ ವಾರ್ಮ್ ಇರಬೇಕು, ಸಿ ಸರ್ಫೇಸ್ ಟೆಂಪರೇಚರ್ ಹಾಟ್ ಇರಬಾರ್ದು. ಸೊ ಯಾವಾಗ ಸಿ ಸರ್ಫೇಸ್ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೋ ಆ ಆಲ್ಗೆಗಳೆಲ್ಲ ಸಾಯ್ತಾರೆ. ಸೊ ಆಲ್ಗೆಗಳು ಸತ್ತಾಗ ಏನಾಗುತ್ತೆ? ಆ ಕೋರಲ್ದು ಕಲರ್ಸ್ ಹೊರಟೋಗುತ್ತೆ. ಸೊ it leads to bleaching of corals. Widespread vanishing of animal populations due to habitat loss. So global warming ಜಾಸ್ತಿ ಆಗ್ತದಂಗೆ ಕೆಲವು ಕಡೆ ಮಳೆ ಬರುತ್ತೆ, ಕೆಲವು ಕಡೆ ಮಳೆ ಬರಲ್ಲ, ಬರಗಾಲ ಬರುತ್ತೆ, ಕೆಲವು ಕಡೆ ಫ್ಲಡ್ಸ್ ಆಗುತ್ತೆ. ಸೊ ಓವರ್ ಆಗಿ ಹೀಟ್ ವೇವ್ಸ್ ಬರುತ್ತೆ, ಹುರಿಕೇನ್ಸ್ ಆಗುತ್ತೆ. ಅವಾಗ ಏನಾಗುತ್ತೆ? ಹ್ಯಾಬಿಟಾಟ್ ಲಾಸ್ ಆಗುತ್ತೆ, ಯಾಕಂದ್ರೆ ಲಾಸ್ ಆಫ್ ಫಾರೆಸ್ಟ್ ಅವು ಇರುವಂತ ಜಾಗಗಳು ಹಾಳಾಗ್ತವೆ. ಲಾಸ್ ಆಫ್ ಫಾರೆಸ್ಟ್. ಈಗ ಫಾರ್ ಎಕ್ಸಾಂಪಲ್ ನಾವಿಲ್ಲಿ ನೋಡಿದ್ವಿ ಬ್ಲೀಚಿಂಗ್ ಆಫ್ ಕೋರಲ್ ರೀಫ್ಸ್. ಇಲ್ಲೆಲ್ಲ ಆಯ್ತು, ಸಮುದ್ರದಲ್ಲಿ ಆಯ್ತು. ಸೊ ಕೋರಲ್ಸ್ ಸತ್ತು ಹೋಗ್ತವೆ. ಸೊ ಕೋರಲ್ಸ್ ಅಂದ್ರೆ ಅದರಲ್ಲಿರುವಂಥ ಆಲ್ಗೆ ಸತ್ತು ಹೋಗ್ತವೆ. ಸೊ ಬ್ಲೀಚಿಂಗ್ ಆಫ್ ಕೋರಲ್ಸ್. ಸೊ ದೇ ಲಾಸ್ಟ್ ದಿಯರ್ ಹ್ಯಾಬಿಟಾಟ್. ಸೊ ಅದೇ ರೀತಿ ಫಾರ್ ಎಕ್ಸಾಂಪಲ್ ಇವಾಗ ಆಸ್ಟ್ರೇಲಿಯಾದಲ್ಲಿ ಫಾರೆಸ್ಟ್ ಫೈರ್ಸ್ ಆಯಿತು, ಆಸ್ಟ್ರೇಲಿಯನ್ ಬುಷ್ ಫೈರ್ಸ್. ಸೊ ಆಸ್ಟ್ರೇಲಿಯನ್ ಬುಷ್ ಫೈರ್ಸ್ ಆದಾಗ ಅಲ್ಲಿರುವಂಥ ಕೋಲಾ ಪಾಪ್ಯುಲೇಷನ್, ಕೋಲಾ ಅನ್ನೋ ಅನಿಮಲ್, ಕೋಲಾ ಪಾಪ್ಯುಲೇಷನ್ ಅರ್ಧಕ್ಕರ್ಧ ವೈಪ್ಔಟ್ ಆಯ್ತು. ಹ್ಯಾಬಿಟಾಟ್ ಲಾಸ್ ಆಯಿತು, ಪ್ಲಸ್ ಅನಿಮಲ್ ಪಾಪ್ಯುಲೇಷನ್ 50% ಅರೌಂಡ್ ವೈಪ್ಔಟ್ ಆಯ್ತು. ಯಾವುದು? ಕೋಲಾ. ಓಕೆ, ಸೊ ಈ ರೀತಿ ಇದೆಲ್ಲ ಎಕ್ಸ್ಟ್ರೀಮಿಟೀಸ್ ಡ್ಯೂ ಟು ಗ್ಲೋಬಲ್ ವಾರ್ಮಿಂಗ್. ಓಕೆ, ಸೊ ಯಾವತ್ತೂ ನಿಮಗೆ ಕ್ಲೈಮೇಟ್ ಚೇಂಜ್ ಅಂತ ಬಂದಾಗ ಎಲ್ಲದೂ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿರುತ್ತೆ. ಕ್ಲೈಮೇಟ್ ಚೇಂಜ್ ಅಂತ ಬಂದಾಗ ಅದು ಒಂದು ಸಣ್ಣ ಟಾಪಿಕ್ ಅಲ್ಲ, ಇಟ್ ಇಸ್ ಅ ವೆರಿ ಬ್ರಾಡ್ ಟಾಪಿಕ್. ಸೊ ಅದರಲ್ಲಿ ತುಂಬಾನೇ ಡೈಮೆನ್ಷನ್ಸ್ ಇರುತ್ತೆ, ಒಂದಕ್ಕೊಂದು ಇಂಟರ್ಲಿಂಕ್ ಆಗಿರುತ್ತೆ. ಇಲ್ಲಿ ಡೈರೆಕ್ಟ್ ಆಗಿ ಡಿಫೈನ್ ಗ್ಲೋಬಲ್ ವಾರ್ಮಿಂಗ್ ಅಂಡ್ ಇಟ್ಸ್ ಎಕ್ಸ್ಪ್ಲೇನ್ಸ್ ಎಫೆಕ್ಟ್ಸ್ ಅಂತ ಕೇಳಿರೋದ್ರಿಂದ ನೀವು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಆನ್ಸರ್ ಮಾಡ್ತೀರಾ. ಬಟ್ ಇನ್ ಕೇಸ್ ನಿಮಗೆ ಕ್ಲೈಮೇಟ್ ಚೇಂಜ್ ಬಗ್ಗೆ ಏನಾದರೂ ಕೇಳಿದಾಗ ಆ ಥರ ಮುಂದೆ ನಿಮಗೆ ಕ್ವೆಶನ್ಸ್ ಬರುತ್ತೆ, ನಾವು ಡಿಸ್ಕಸ್ ಮಾಡ್ತೀವಿ. ನಿಮ್ಗೆ ಅವಾಗ ಗೊತ್ತಾಗುತ್ತೆ ನೀವು ಡಿಫ್ರೆಂಟ್ ಡೈಮೆನ್ಷನ್ಸಲ್ಲಿ ಹೇಗೆ ಆನ್ಸರ್ ಮಾಡಬೇಕು ಅಂತ. ಸೊ ಪ್ಲೀಸ್ ಫಸ್ಟ್ ನೀವು ಕ್ವೆಶನ್ನ ನೀಟಾಗಿ ಓದ್ಕೊಳ್ಳಿ, ಕ್ವೆಶನ್ ಡಿಮ್ಯಾಂಡ್ ಏನಿದೆ ಅದನ್ನು ತಿಳ್ಕೊಳ್ಳಿ, ಕೀವರ್ಡ್ಸ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಕ್ವೆಶನಲ್ಲೇ ಕೀವರ್ಡ್ಸ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಸೊ ನೀವು ಕೀವರ್ಡ್ಸ್ನ ಅಂಡರ್ಲೈನ್ ಮಾಡ್ಕೊಂಡಾಗ ನಿಮ್ಗೆ ಅರ್ಥ ಆಗುತ್ತೆ ನಾನು ಏನನ್ನ ಬರಿಬೇಕು ಆನ್ಸರಲ್ಲಿ, ಏನನ್ನ ಬರಿಬಾರ್ದು. ಸೊ ಫೈನಲಿ ವೇ ಫಾರ್ವರ್ಡ್. ಸೊ ಇವಾಗ ನಾವು ಇಂಟ್ರೊಡಕ್ಷನ್ ಬರೆದ್ವಿ, ಗ್ರೀನ್ ಹೌಸ್ ಮೆಕ್ಯಾನಿಸಮ್ದು. ಅಕಸ್ಮಾತ್ ನಾವು 12.5 ಅಥವಾ 15 ಮಾರ್ಕ್ಸಿಗೆ ಕೇಳಿದ್ರೆ ಕ್ವೆಶನ್ನ, ನಾವು ಗ್ರೀನ್ ಹೌಸ್ ಎಫೆಕ್ಟ್ ಒಂದು ಪಿಕ್ಚರ್ ಹಾಕ್ತೀವಿ. ಗ್ರೀನ್ ಹೌಸ್ ಎಫೆಕ್ಟ್ ಅಂದರೆ ಏನು ಅಂತ ನಾವು ತಿಳಿಸ್ತೀವಿ ಸ್ಟೆಪ್ಸಲ್ಲಿ, ಪ್ಲಸ್ ಗ್ರೀನ್ ಹೌಸ್ ಗ್ಯಾಸಸ್ ಬಗ್ಗೆ ನಾವು ಹೇಳ್ತೀವಿ. ಆಮೇಲೆ ಇಫೆಕ್ಟ್ಸ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಅನ್ನೋದನ್ನು ನಾವು ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಲಾಸ್ಟಿಗೆ ಕನ್ಕ್ಲೂಷನ್. ಇಲ್ಲ ಅವ್ರು ಡೈರೆಕ್ಟಾಗಿ ಕೇಳಿರೋದ್ರಿಂದ ನೀವು ಕನ್ಕ್ಲೂಷನ್ ಏನಂತ ಬರೀಬೋದು ಅಂದರೆ, ರೆಡ್ಯೂಸ್ಡ್ ಫಾಸಿಲ್ ಫ್ಯೂಲ್ಸ್. ಸೊ ಗ್ಲೋಬಲ್ ವಾರ್ಮಿಂಗ್ ಕಾರಣಕರ್ತರು ಯಾವ್ದು? ಮೇನ್ ಫಾಸಿಲ್ ಫ್ಯೂಲ್ಸ್. ಸೊ ನಾವು ಅದನ್ನು ಕಮ್ಮಿ ಮಾಡ್ಬೋದು ಯೂಸೇಜ್. ನಾವು ಹೇಗೆ ಕಮ್ಮಿ ಮಾಡ್ತೀವಿ? ವಿ ಪ್ರಮೋಟ್ ಆಲ್ಟರ್ನೇಟಿವ್ ಸೋರ್ಸಸ್ ಆಫ್ ಎನರ್ಜಿ. ಆಲ್ಟರ್ನೇಟಿವ್ ಸೋರ್ಸಸ್ ಆಫ್ ಎನರ್ಜಿ ಅಂದರೆ ಯಾವುದಿದೆ? ಇವಾಗ ಸೋಲಾರ್ ಇದೆ, ವಿಂಡ್ ಇದೆ, ಜಿಯೋಥರ್ಮಲ್ ಇದೆ. ಸೋಲಾರ್ ವಿಂಡ್ ಹೈಬ್ರಿಡ್ ಪವರ್ ಪಾರ್ಕ್ಸ್ ಬರ್ತಾ ಇದೆ ಇಂಡಿಯಾದಲ್ಲಿ, ಆಯ್ತಾ? ಸೊ ಈ ರೀತಿ ನಾವು ಆಲ್ಟರ್ನೇಟಿವ್ ಸೋರ್ಸಸ್, ರಿನ್ಯೂಯಬಲ್ ಸೋರ್ಸಸ್ ಆಫ್ ಎನರ್ಜಿ ಇದೆ, ನಥಿಂಗ್ ಬಟ್ ರಿನ್ಯೂಯಬಲ್ ಸೋರ್ಸಸ್ ಆಫ್ ಎನರ್ಜಿಗೆ ನಾವು ಸ್ವಿಚ್ ಓವರ್ ಆದಾಗ ಏನಾಗುತ್ತೆ? ಫಾಸಿಲ್ ಫ್ಯೂಲ್ ಯೂಸೇಜು ಕಮ್ಮಿ ಆಗುತ್ತೆ. ಸೊ ಅವಾಗ ಗ್ರಾಜುಯಲ್ ಆಗಿ ಗ್ಲೋಬಲ್ ವಾರ್ಮಿಂಗ್ ನಾವು ರೆಡ್ಯೂಸ್ ಮಾಡ್ಬೋದು. ನೆಕ್ಸ್ಟ್ ಅದಲ್ದಲ್ಲೇ ನಾವು ಕ್ಲೈಮೇಟ್ ಗೋಲ್ಸ್ ನಾವು ಏನೇನಿದೆ, ನಾವು ಪ್ಯಾರಿಸ್ ಅಗ್ರಿಮೆಂಟ್ ಅಲ್ಲಿ ನಾವು ಇದು ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಅಂತ ನಾವು ಹೇಳಿದ್ದೀವಿ, ಆಯಿತಾ? INDC, ಇಂಟರ್ನೆಟ್ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್. ಸೊ ಈ ರೀಸೆಂಟಾಗಿ COP26 ಗ್ಲಾಸ್ಗೋ ಸಮ್ಮಿಟ್ ಆಯಿತು. ನೀವು ಇದನ್ನೆಲ್ಲ ಫಿಲಿಮ್ಸಿಗೆ ಪ್ರಿಪೇರ್ ಆಗಬೇಕಾದ್ರೆ ಓದಿರ್ತೀರ, ಆಯಿತಾ? ಗ್ಲಾಸ್ಗೋ ಸಮ್ಮಿಟ್ ಆಯಿತು. ಅದರಲ್ಲಿ ನಾವು ನಮ್ಮ PM ಅವರು ಪಂಚಾಮೃತ, ಆಯಿತಾ, 5 ಗೋಲ್ಸ್ ಹೇಳಿದ್ದಾರೆ. ಕ್ಲೈಮೇಟ್ ಚೇಂಜ್ ವಿರುದ್ಧ ಹೋರಾಡೋದಕ್ಕೆ ಇಂಡಿಯಾ ಏನು ಮಾಡುತ್ತೆ ಅಂತ ಪಂಚಾಮೃತ 5 ಗೋಲ್ಸ್ನ ಮುಂದೆ ಇಟ್ಟಿದ್ದಾರೆ. ಸೊ ಅದರಲ್ಲಿ ಒಂದು ಗೋಲ್ ಏನು? ಇಂಡಿಯಾ ವಿಲ್ ಬಿ ಕಾರ್ಬನ್ ನ್ಯೂಟ್ರಲ್ ಬೈ 2070. ಕಾರ್ಬನ್ ನ್ಯೂಟ್ರಲ್ ಅಂದ್ರೆ ಏನು? ನಾನು ಎಷ್ಟು ಕಾರ್ಬನ್ ಎಮಿಷನ್ ಮಾಡ್ತೀನಿ ಅಷ್ಟನ್ನೇ ನಾನು ವಾಪಸ್ಸು ಹಿಡಿದಿಟ್ಕೊಳ್ತೀನಿ ಇನ್ ಓಷನ್ಸ್ ಅಥವಾ ಫಾರೆಸ್ಟ್, ಯಾವ ರೀತಿನೇ ಆಗಿರ್ಬೋದು. ದಟ್ ಈಸ್ ನಥಿಂಗ್ ಬಟ್ ಕಾರ್ಬನ್ ನ್ಯೂಟ್ರಲ್. ಸೊ ನಾನು ಎಕ್ಸ್ಟ್ರಾ ಎಮಿಷನ್ ಏನೂ ಆಗಲ್ಲ ನನ್ನ ಕಡೆಯಿಂದ. ನಾನು ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಮಾಡ್ತಾ ಇದ್ದೀನಿ ಅಷ್ಟನ್ನೇ ನಾನು ವಾಪಸ್ಸು ಸೀಕ್ವೆಸ್ಟರ್ ಅಥವಾ ಹಿಡಿದಿಟ್ಕೊತಾ ಇದ್ದೀನಿ, ಕ್ಯಾಪ್ಚರ್ ಮಾಡಿ ಸ್ಟೋರ್ ಮಾಡ್ಕೊತಾ ಇದ್ದೀನಿ. ಆವಾಗ ಏನಾಗುತ್ತೆ? ಆ ಕಂಡೀಷನ್ನ ಕಾರ್ಬನ್ ನ್ಯೂಟ್ರಲ್ ಅಂತ ಹೇಳ್ತೀವಿ. ಸೊ ನಮ್ಮದು ಕ್ಲೈಮೇಟ್ ಗೋಲ್ಸ್ ಏನಿದೆ, ಬೈ 2070 ವಿ ಆರ್ ಗೋಯಿಂಗ್ ಟು ಅಚೀವ್ ಕಾರ್ಬನ್ ನ್ಯೂಟ್ರಲ್ ಅಂತ ನಾವು ಹೇಳಿದ್ದೀವಿ.
ಆಯ್ತಾ. ಸೊ ಈ ತರ ನಿಮಗೆ ಗೋಲ್ಸ್ ಬಗ್ಗೆ ಗೊತ್ತಿದ್ರೆ ಅದನ್ನ ಒಂದ್ ಸ್ವಲ್ಪ ಬರೆದು ಬಿಟ್ಟು ಯು ಹ್ಯಾವ್ ಟು ಕನ್ಕ್ಲೂಡ್ ಇಟ್ ಇನ್ ಅರೌಂಡ್ 3 to 4 ಸೆಂಟೆನ್ಸಸ್. ಇವತ್ತು ನಾವು ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಏನು, ಅದ್ರ ಎಫೆಕ್ಟ್ಸ್ ಏನು ಅಂತ ನೋಡಿದ್ವಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಮತ್ತೆ ಜಿಯೋಗ್ರಫಿ ಕ್ವೆಶ್ಚನ್ ಅಥವಾ ಎನ್ವಿರಾನ್ಮೆಂಟ್ ರಿಲೇಟೆಡ್ ಕ್ವೆಶ್ಚನ್ ಯಾವ್ದಾದ್ರು ಒಂದನ್ನ ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ಟಿಲ್ ದೆನ್ ನೀಟಾಗಿ ಓದ್ಕೊಳ್ಳಿ, ಮತ್ತೆ ರಿವಿಷನ್ ಮಾಡಿ. ನೀವು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಪ್ಲೀಸ್ ಕ್ವೆಶ್ಚನ್ ಡಿಮಾಂಡ್ ಏನಿದೆ ಅದನ್ನ ನೋಡ್ಕೊಂಡು ಯು ಸ್ಟಾರ್ಟ್ ರೈಟಿಂಗ್ ಯರ್ ಆನ್ಸರ್. ಓಕೆ, ಥ್ಯಾಂಕ್ ಯು.